ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಲವ್ಲಿ ರನ್ನರ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 21 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 22nd ಪಾರ್ಟ್ ನ ನೋಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಇಬ್ರು ಜೈಂಟ್ ವಿಲ್ ಅಲ್ಲಿ ಎದ್ದಿರ್ತಾರೆ. ಅನ್ಕೊಳ್ಳದೆ ಆ ಜೈಂಟ್ ವಿಲ್ ಸುತ್ತೋದನ್ನ ನಿಲ್ಲಿಸ್ಬಿಡ್ತು. ಆ ಟೈಮಲ್ಲಿ ಇವರಿಬ್ರು ಹತ್ತತ್ರನೇ ಇದ್ದಿರ್ತಾರೆ. ಹೀರೋ ಹೇಳ್ತಾನೆ, ನೀನ್ ಅಂದಾಗೆ ನಾವಿಬ್ರು ಸೇರಿ ಸಾಯ್ತಾ ಇದೀವಿ ಅಂತ. ಅದಾದ್ಮೇಲೆ ಸ್ವಲ್ಪ ಸೆಟಲ್ ಡೌನ್ ಆದ್ರು. ಯಾಕಂದ್ರೆ ಒಂದು ಅನೌನ್ಸ್ಮೆಂಟ್ ಬಂದಿರುತ್ತೆ, ಈ ತರ ಜೈಂಟ್ ವಿಲ್ ಅಲ್ಲಿ ಒಂದ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ, ಅದನ್ನ ಸರಿ ಮಾಡ್ತಾ ಇದೀವಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಸರಿ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ತುಂಬಾ ಹೊತ್ತು ಆಗಿರುತ್ತೆ. ಹೀರೋ ಟೈಮ್ ನೋಡ್ಬಿಟ್ಟು ಆಲ್ರೆಡಿ ಲೇಟ್ ಆಯ್ತು, ಇನ್ನು ಎಷ್ಟೊತ್ತು ಇವ್ರು ಇದನ್ನ ಸರಿ ಮಾಡದೇ ಇರ್ತಾರೆ, ಆದ್ರೆ ನೀನ ನೋಡಿದ್ರೆ ಏನು ಚಿಂತೆ ಮಾಡದೆ ಹೇಳ್ತಾರ ಕೂತಿದ್ಯಾ ಅಂದಾಗ ಅವಾಗ್ಲೇ ಅವ್ನ ಹೀರೋಯಿನ್ ಗಮನಿಸೋದು. ಅವಳಿಗೊಂಥರ ತಲೆ ಎಲ್ಲ ಸುತ್ಕೊಂಡ್ ಬರ್ತಾ ಇರುತ್ತೆ, ಮಯೂಷರ್ ಇಲ್ದೇ ತರ ಇರ್ತಾಳೆ. ಹಂಗೋ ಹಿಂಗೋ ಹೀರೋನೇ ಸೇಫ್ ಆಗಿ ಅವಳನ್ನ ಕರ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗಿರ್ತಾನೆ. ಅವಳು ಬೆಡ್ ಮೇಲೆ ಮಲಗಿದಾಳೆ. ಆ ಟೈಮಲ್ಲಿ ಹೀರೋಗೆ ಹೀರೋಯಿನ್ ಹೇಳಿರೋ ಮಾತುಗಳೇ ನೆನಪು ಬರ್ತಾ ಇರುತ್ತೆ. ನಾನು ನೀವು ಒಟ್ಟಾಗಿದ್ರೆ ನೀವು ಸತ್ತೋಗ್ತೀರಾ ಅಂತೆಲ್ಲ ಹೇಳಿರ್ತಾಳಲ್ಲ, ಅದನ್ನ ನೆನ್ಸ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಅವಳಿಗೆ ತುಂಬಾನೇ ಚಳಿ ಆಗುತ್ತೆ. ಆ ಬೆಡ್ಶೀಟ್ ನ ಸ್ವಲ್ಪ ಸರಿಯಾಗಿ ಒಚ್ಚೋಣ ಅಂತ ಹೋಗ್ತಾನೆ ನೋಡಿ. ಆ ಟೈಮಲ್ಲಿ ಅವಳು ಟಕ್ಕಂತ ನಮ್ ಹೀರೋ ಕೈ ಹಿಡ್ಕೊಂಡ್ಬಿಟ್ಟು ಸುಂಜೆ ಸುಂಜೆ ಅಂತ ಕನ್ವರ್ಸ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಅಸಿಸ್ಟೆಂಟ್ ಮೆಡಿಸಿನ್ ತಗೊಂಡು ಓಡ್ ಬರ್ತಾನ. ಇವ್ರಿಬ್ರು ಈ ತರ ಕೈ ಹಿಡ್ಕೊಂಡು ನಿಂತಿರೋದು ನೋಡ್ಬಿಟ್ಟು ಅವ್ನಿಗೊಂಥರ ಸೈಲೆಂಟ್ ಆಗ್ಬಿಟ್ಟ. ಹೀರೋ ಸುಮ್ನೆ ಇರು, ಸೈಲೆಂಟ್ ಆಗಿರು, ಗಲಾಟೆ ಮಾಡ್ಬೇಡ ಅಂದಿದ ತಕ್ಷಣ ಅಸಿಸ್ಟೆಂಟ್ ಗೊಂಥರ ಆಗೋಯ್ತು. ಹೊರಗಡೆ ಬಂದ್ಮೇಲೆ ಅಸಿಸ್ಟೆಂಟ್ ಹೇಳ್ತಾನೆ, ಏನ್ ನಡೀತಾ ಇದೆ ಇಲ್ಲಿ, ಈ ಹುಡುಗರ ಹೆಂಗಪ್ಪ, ಚೆನ್ನಾಗಿರೋ ಹುಡುಗಿ ಸಿಗ್ಬಿಟ್ರೆ ಸಾಕು, ಎಲ್ಲದನ್ನು ಮರ್ತೋಗ್ಬಿಟ್ಟಾರೆ ಅಂದಾಗ ಹೀರೋ ಅಂತಾನೆ, ಏನೋ ಮಾತಾಡ್ತಾ ಇದೆಯಾ, ಅವಳಿಗೆ ಮಯೂಷರ್ ಇಲ್ಲ, ಇದ್ಬಿಡ್ತಾಳೆ ಅಂತ ಹೇಳಿ ನಾನು ಹಂಗಂದೆ ಅಂದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಅವಳನ್ನ ಎಬ್ಬಿಸ್ಬಿಟ್ಟು ಅವ್ರ ಮನೆಗೆ ಕಳಿಸ್ಬೇಕು, ಏನೋ ನೈಟ್ ಅಲ್ಲಿ ಇಲ್ಲೇ ಮಲ್ಗಿಸ್ಕೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಾ ಅಂದಾಗ, ಅವಳಿಗೆ ಮಯೂಷರ್ ಇಲ್ಲ ಕಣೋ, ಹಂಗಿರ್ಬೇಕಾದ್ರೆ ನೈಟ್ ಕಳ್ಸು ಅಂತ ಹೇಳ್ತಾ ಇದೆಯಾ ಅಂದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಹಾಗಾದ್ರೆ ಏನು ನೀವ್ ಮಾತ್ರ ಇಲ್ಲಿ ಇರೋ ಪ್ಲಾನ್ ಅಲ್ಲಿ ಇದ್ದೀರಾ ಅಂದಾಗ, ನಾನೊಬ್ನೇ ಏನಕ್ಕೋ ಇರ್ತೀನಿ, ನೀನು ನನ್ನ ಜೊತೆ ಇರ್ತೀಯ ತಾನೆ ಅಂತ. ಅಷ್ಟರಲ್ಲಿ ನಮ್ ಹೀರೋ ಫ್ರೆಂಡ್ಸ್ ಎಲ್ಲ ಒಳಗಡೆ ಬಂದ್ಬಿಟ್ರು. ಇದನ್ನ ಕೇಳಿಸ್ಕೊಂಡ್ಬಿಟ್ರು, ಒಂದು ಹುಡುಗಿ ಇದ್ದಾಳೆ ಅಂತ. ಏನು ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಹುಡುಗಿನ, ಏನೋ ನನಗೆ ಗೊತ್ತಿಲ್ದಿರಂಗ್ ಹುಡುಗಿನ ಡೇಟ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ ಅಂತ ಹೀರೋ ಫ್ರೆಂಡ್ ಗೆಲಿ ಮಾಡ್ತಾ ಇರ್ತಾನೆ. ಕಾಮನ್ ಸೆನ್ಸ್ ಇಲ್ಲ, ಒಬ್ರು ಮನೆ ಒಳಗಡೆ ಬರೋದಕ್ಕೂ ಮುಂಚೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ಅಂದಾಗ, ನಾನೇನು ಇದು ನಮ್ಮನೇನೆ ತಾನೆ, ಹಂಗಿರ್ಬೇಕಾದ್ರೆ ನಾನೇ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ಬೇಕು, ಅದ್ರಲ್ಲಿ ನೀನ್ ಹುಡುಗಿನ ಕರ್ಕೊಂಡ್ ಬಂದಿದ್ಯಾ, ಇದು ಮ್ಯಾಟರ್ ಅಂತ ಹೇಳಿ ಎಲ್ಲರೂ ನಮ್ ಹೀರೋನ ಗೆಲಿ ಮಾಡಕ್ಕೆ ಶುರು ಮಾಡ್ಬಿಟ್ರು. ಹಂಗ ಈಗ ಅಸಿಸ್ಟೆಂಟ್ ಮ್ಯಾನೇಜ್ ಮಾಡಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋನ್ಗೆ ಎಚ್ಚರ ಆಗುತ್ತೆ, ಅಯ್ಯೋ ನಾನೇನ್ ಇಲ್ಲಿದ್ದೀನಿ, ಇದು ಹೀರೋರ್ ಮನೆ ಅಂತ ಕಾಣುತ್ತೆ, ಅವ್ನ್ ಬರೋದಕ್ ಮುಂಚೆ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ಹೇಳಿ ಅವ್ಳ ಬಟ್ಟೆ ಬರೆನೆಲ್ಲ ಎತ್ಕೊಂಡು ಅಲ್ಲಿಂದ ಓಡೋಗ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೋಗಿ ನಮ್ ಹೀರೋಗೆ ಡಿಕ್ಕಿ ಹೊಡಿತಾಳೆ. ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ, ನೀವೇನ ಕಿಲ್ ಕರ್ಕೊಂಡ್ ಬಂದ್ರಿ ಅಂದಾಗ, ಇವಾಗ ಮೈಯೆಲ್ಲ ಓಕೆನಾ, ಇವಾಗ ಚೆನ್ನಾಗಿದ್ದೀರಾ ಅಂದಾಗ ಅವಳು ಅಂತಾಳೆ, ನಾನು ಚೆನ್ನಾಗೇ ಇದ್ದೀನಿ, ಬಟ್ ನನ್ನ ನಮ್ಮನೇಲೆ ಬಿಟ್ಟಿರ್ಬೋದಲ್ವಾ, ನಮ್ಮ ಮನೆ ಗೊತ್ತಲ್ವಾ, ನೀವೇನ ಕಿಲ್ ಕರ್ಕೊಂಡ್ ಬಂದ್ರಿ ಅಂದಾಗ ಅವನಂತಾನೆ, ಹಲೋ ಮೇಡಮ್, ನಿಮ್ಗೆ ತುಂಬಾನೇ ಫೀವರ್ ಇತ್ತು, ಅಷ್ಟೇ ಅಲ್ದ ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಪಕ್ಕದಲ್ಲಿರೋದೇ ನಮ್ಮನೆ, ಅದರಿಂದ ನಿಮ್ಗೆ ಅರ್ಜೆಂಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಕರ್ಕೊಂಡ್ ಬಂದು ನಮ್ಮನೇಲಿ ಮಲಗಿಸಿದ್ದು, ಅಷ್ಟೇ ಅಲ್ಲ ನನ್ನ ಪರ್ಸನಲ್ ಡಾಕ್ಟರ್ ನ ಕರೆದು ನಿಮ್ಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದೀನಿ ಗೊತ್ತಾ ಅಂತೆಲ್ಲ ಕೇಳ್ತಾನೆ. ಇವಳು, ಓ ಹೌದಾ, ತುಂಬಾ ಥ್ಯಾಂಕ್ಸ್, ಹಂಗಾರೆ ನಾನು ಇಲ್ಲಿಂದ ಹೊರಡ್ತೀನಿ ಅಂದಾಗ ಇವನಂತಾನೆ, ನೈಟ್ ಇಂದ ನಾನು ಸ್ವಲ್ಪ ಕೂಡ ನಿದ್ದೆ ಮಾಡದೆ ನಿನ್ನ ನೋಡ್ಕೊಂಡಿದ್ದೀನಿ, ನೈಟ್ ಊಟ ಕೂಡ ಮಾಡಿಲ್ಲ, ಹೊಟ್ಟೆ ಹಶ್ವಾಗ್ತಿದೆ, ಜೊತೆಗೆ ಊಟ ಮಾಡೋಣ ಅಂದಾಗ ಇವಳು, ಇಲ್ಲ ನನ್ಗೆ ಟೈಮ್ ಆಯ್ತು, ನೀವು ಊಟ ಮಾಡಿ, ನಾನು ಹೋಗ್ತೀನಿ, ಇನ್ನೊಂದ್ ದಿನ ಊಟ ಮಾಡೋಣ ಅಂತ ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾಳೆ. ಅವಳು ಚೊಪ್ಲಿ ಕಾಣಿಸ್ತಾ ಇಲ್ಲ. ಹಾಗೆ ಹೇಳ್ತಾನೆ, ಹೇಳೋದನ್ನ ಮರ್ತ್ಬಿಟ್ಟೆ, ನೈಟ್ ನಿಮ್ಮ ನೈತ್ರ ಮನೆಗೆ ಕರ್ಕೊಂಡ್ ಬರ್ಬೇಕಾದ್ರೆ ಶೂಸ್ ನ ನನ್ ವ್ಯಾನ್ ಅಲ್ಲೇ ಬಿಟ್ಬಿಟ್ಟೆ, ಈಗ ನಮ್ಮ ಅಸಿಸ್ಟೆಂಟ್ ವ್ಯಾನ್ ತಗೊಂಡ್ ಬರ್ತಾ ಇದ್ದಾನೆ, ನೀವು ಹಂಗೆ ಬರೀ ಕಾಲಲ್ಲೇ ಹೊರಗಡೆ ಹೋಗ್ತೀನಿ ಅನ್ನೋ ಯೋಚನೆ ಬರೋದಕ್ಕೂ ಮುಂಚೆ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡ್ಬಿಡೋಣ ಬನ್ನಿ ಅಂತ ಕರ್ಕೊಂಡೋಗಿ ಕೂರ್ಸ್ಬಿಟ್ಟು ಅವನೇ ನೂಡಲ್ಸ್ ಎಲ್ಲ ಮಾಡ್ಕೊಂಡ್ ಬಂದ್ ಕೊಡ್ತಾನೆ. ಆಕ್ಚುಲಿ ಲಾಸ್ಟ್ ಟೈಮ್ ಇದೇ ತರ ಅವ್ನು ಮಾಡ್ಕೊಂಡ್ ಬಂದು ಕೊಟ್ಟಾಗ ಉಫ್ ಅಂತ ಊದ್ಕೊಂಡು ತಿನ್ನು ಅಂತೆಲ್ಲ ಅಂದಿರ್ತಾನಲ್ವಾ, ಅದೆಲ್ಲ ನಮ್ ಹೀರೋಗೆ ಲೈಟ್ ಆಗಿ ನೆನಪು ಬರುತ್ತೆ. ಆಲ್ರೆಡಿ ನನ್ನ ಲೈಫ್ ಅಲ್ಲಿ ಇದೆಲ್ಲ ನಡೆದಿರೋ ತರ ಅನ್ನಿಸ್ತಾ ಇದೆಯಲ್ಲ ಅಂತ. ಅವಳು, ಇಲ್ಲ ನೀವ್ ಮಾತ್ರ ಇದನ್ನ ಮಾಡದೆ ಅಂತ ಹೇಳ್ಬಿಡ್ಬೇಡಿ, ಯಾಕಂದ್ರೆ ನೀವ್ ಮಾಡಿರೋ ತರ ಇಲ್ಲ ಅಂದಾಗ ಅವನಂತಾನೆ, ನಾನು ಹೇಳದ್ನ ನಾನ್ ಮಾಡದೆ ಅಂತ, ಅದು ಫ್ರೆಶ್ ಡೆಲಿವರಿ, ಅಲ್ಲಿಂದ ಆದಷ್ಟು ಬೇಗ ಅವರು ಡೆಲಿವರಿ ಮಾಡ್ತಾರೆ, ನಂತರನೇ ಫ್ರೆಶ್ ಆಗಿದೆ ಅಲ್ವಾ ಅಂತ ಬೇರೆ ಬಿಟ್ಟಾಗ್ತಾ ಇರ್ತಾನೆ. ಹೀರೋ ಅಂತೇಳಿ ನಿಮ್ ಎಸ್ಸತಿ ಹೇಳಿದ್ರೆ ಕೂಡ ನಿಮ್ಗೆ ಅರ್ಥ ಆಗಲ್ಲ, ನೀವು ನನ್ನ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳದ್ಲ. ಆಗ ಹೀರೋ ಹೇಳ್ತಾನೆ, ನೀವು ತುಂಬಾನೇ ಮೋಸವಾದವ್ರು ಗೊತ್ತಾ, ನೈಟ್ ಮಲ್ಗವಾಗ ಕೈ ಕಾಲ್ ಇಟ್ಕೊಂಡು ಸುಮ್ಮನೆ ಮಲ್ಗಲ್ವಾ ಅಂದಾಗ ಇವಳಿಗೆ ಶಾಕ್ ಆಗೋಯ್ತು, ಯಾಕೆ ಏನಾಯ್ತು, ನಾನೇನ್ ಮಾಡ್ದೆ ಅಂದಾಗ, ಅದು ನೀವು ಅಂತ ಹೇಳ್ತಾನ. ಅದು ನೀವು ಅಂತ ಏನ್ ರಾಗ ಹೇಳಿತಾ ಇದೀರಾ, ಬೇಗ ಹೇಳಿ ಅಂತ ಇವಳು ಕೇಳ್ತಾ ಇದ್ರೆ ಹೀರೋ ಅಂತಾನೆ, ಬೇಡ ಬಿಡಿ, ಇವಾಗ ನಾನು ಅದನ್ನ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲೇ ಸತ್ತೋಗ್ಬಿಡ್ತೀರಾ ಆಮೇಲೆ ಅಂದಾಗ ಅವಳು ಬಂದು ಸೈಲೆಂಟ್ ಆಗ್ಬಿಟ್ಲು. ಹೀರೋ ಹೇಳ್ತಾನೆ, ತುಂಬಾ ಕಷ್ಟಪಟ್ಟು ನಾನು ನಿಮ್ನ ನೋಡ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ ನನ್ಗೆ ಏನ್ ಟ್ರೀಟ್ ಕೊಡೋಣ ಅನ್ಕೊಂಡಿದೀರಾ ಅಂದಾಗ ಅವಳು ಏನೋ ಹೇಳಕ್ ಬರ್ತಾಳೆ. ಅದ್ರ ಅಷ್ಟ್ರಲ್ಲಿ ಹೀರೋ ಅಂತಾನೆ, ಲಾಸ್ಟ್ ಟೈಮ್ ಕರ್ಕೊಂಡೋಗಿರೋ ತರ ಡಬ್ಬಾ ಕಾಫಿ ಶಾಪ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಅಂದಾಗ ಹೀರೋನ್ ಅಂತಾಳೆ, ಸರಿ ಆಯ್ತು ನೀವೇ ಹೇಳಿ ಏನ್ ಮಾಡ್ಬೇಕಂದಾಗ, ಏನಿಲ್ಲ ನೀನು ಆ ಕಂಪನಿಯಲ್ಲಿ ಕೆಲ್ಸಕ್ಕೆ ಹೋಗು, ಯಾಕಂದ್ರೆ ಒಂದು ಕಂಪನಿಗೆ ನಿನ್ನಂತ ಒಂದು ಎಂಪ್ಲಾಯ್ನ ಬಿಟ್ಕೊಡೋದು ಈಸಿನೇ, ಯಾಕಂದ್ರೆ ಅವ್ರಿಗೆ ಸಾವಿರಾರು ಜನ ಸಿಗ್ತಾರೆ, ಬಟ್ ನಿಮ್ ಕನ್ಸನ್ನ ನೀವು ನೆರವೇರಿಸ್ಕೋಬೇಕಂದ್ರೆ ನೀವು ಈ ಫೀಲ್ಡ್ ಅಲ್ಲಿ ಇರ್ಲೇಬೇಕು. ನನಗೆ ಗೊತ್ತು ನಿಮ್ ಕನ್ಸ್ ಏನು ಅಂತ, ನೀವಾಗ ನೀವೇ ಸ್ವಂತ ಒಂದು ಫಿಲ್ಮ್ ನ ಡೈರೆಕ್ಟ್ ಮಾಡ್ಬೇಕು ಅಂತ, ಅದನ್ನ ನಿಮ್ ಬಾಸೆ ನನ್ನ ಹತ್ರ ಹೇಳಿದ್ರು. ಅಷ್ಟೇ ಅಲ್ಲ, ಈ ಚಾನ್ಸ್ ಯಾರಿಗೂ ಅಷ್ಟು ಬೇಗ ಸಿಗಲ್ಲ, ಸಿಗೋ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಮುಂದಕ್ಕೆ ನಿಮ್ಗೆ ಇದು ಸಿಗುತ್ತೋ ಇಲ್ವೋ ಅನ್ನೋ ತರ ಎಲ್ಲ ಹೇಳಿದಾಗ ಇವಳು ಕೂಡ ಅದೆಲ್ಲ ನಿಮ್ಗೆ ಬೇಡದೇ ಇರೋ ವಿಷಯ, ಸುಮ್ನೆ ಇದಕ್ಕೆ ತಲೆ ಆಗ್ಬೇಡಿ ಅಂತ ಸೈಲೆಂಟ್ ಆಗ್ಬಿಟ್ಲು. ಇನ್ನು ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋ ಕೂಡ ರೆಡಿ ಆಗ್ಬಿಟ್ಟು ಬರ್ತಾನ. ನಿಮ್ ಅಸಿಸ್ಟೆಂಟ್ ಯಾವಾಗ ಬರ್ತಾರೆ, ನನ್ ಶೂ ಯಾವಾಗ ತಂದು ಕೊಡ್ತಾರೆ ಅಂದಾಗ ನಮ್ ಹೀರೋ ಅಲ್ಲಿರೋ ಒಂದು ಕಬರ್ಡ್ ನ ಓಪನ್ ಮಾಡಿ ತೋರಿಸಿದ್ರೆ ಅವ್ನ್ ಶೂ, ಅವಳದು ಶೂ ಬಂದು ಅಲ್ಲೇ ಇರುತ್ತೆ. ಹಂಗಾದ್ರೆ ನನ್ನ ಸುಳ್ಳು ಹೇಳಿದ್ರ ಅಂದಾಗ, ಹೌದು ಮತ್ತೆ ಶೂ ಕೊಟ್ರೆ
ಹಾಕೊಂಡು ಇಲ್ಲಿಂದ ಹೊರಟೋದ್ರೆ ಏನ್ ಮಾಡೋದು, ಸರಿ ಆಯ್ತು ಹಿಂಗೆ ಮಾತಾಡ್ಕೊಂಡು ನಿಂತಿರ್ತೀರಾ, ಬರ್ತೀರಾ ಅಂದಾಗ ಅವಳು ಕೂಡ ಸರಿ ಆಯ್ತು ಬರ್ತೀನಿ ಅಂತ ಹೋಗ್ತಾರೆ ಅಲ್ಲಿಂದ. ಅದೇ ಟೈಮ್ಗೆ ಕಿಮ್ಮು ಆ ಸೈಕೋದು ಫೋಟೋನ ಹುಡುಗಿ ಕೆಲ್ ಸ್ಕೆಚ್ ಮಾಡಿಸಿರ್ತಾನಲ್ಲ ಅದನ್ನ ಈ ಅಪಾರ್ಟ್ಮೆಂಟ್ ಗೆ ನಮ್ಮ ಹೀರೋ ಇದಾರಲ್ವಾ ಅದೇ ಅಪಾರ್ಟ್ಮೆಂಟ್ ಗೆ ಎತ್ಕೊಂಡ್ಬಂದು ಅಲ್ಲಿ ರಿಸೆಪ್ಷನ್ ಹತ್ರ ತೋರಿಸ್ತಾ ಇರ್ತಾರೆ. ಇದು ಎಲ್ಲಿದ್ದಾನೆ ಇವನು ಈ ಕಡೆ ನೋಡಿದ್ರ ಅಂತ. ಅದಕ್ಕೆ ಆ ರಿಸೆಪ್ಷನಿಸ್ಟ್ ಕೋಪ ಪಡ್ತಾರೆ, ಸರ್ ಸತಿ ಬಂದು ಕೇಳ್ತೀರಾ, ಇದಕ್ಕೂ ಮುಂಚೆಲ್ಲ ನೀವು ಬಂದು ಇವನ್ ಬಗ್ಗೆನೆ ವಿಚಾರಣೆ ಮಾಡ್ಕೊಂಡು ಹೋದ್ರಿ, ಈಗ ಮತ್ತೆ ಬಂದಿದ್ದೀರಾ, ಈ ತರ ಈ ದೊಡ್ಡ ಅಪಾರ್ಟ್ಮೆಂಟ್ ಗೆ ನೀವು ಅವಾಗ ಬಂದು ಹೋಗ್ತಾ ಇದ್ರೆ ಇಲ್ಲಿರೋರ್ಗೆಲ್ಲ ಒಂಥರ ಭಯ ಆಗೋದಿಲ್ವಾ, ಏನ್ ಮಾಡ್ತಾ ಇದೀರಾ ನೀವು ಅಂತ. ಅದೇ ಟೈಮಲ್ಲಿ ನಮ್ ಹೀರೋ ಹೀರೋಯಿನ್ ಜಾಗಕ್ಕೆ ಬರ್ತಾರ. ಕಿಮ್ ಶಾಕ್ ಆಗ್ಬಿಟ್ಟ, ನೀವಿಬ್ರೇ ಈ ತರ ಒಟ್ಟಿಗೆ ಬರ್ತಾ ಇದೀರಾ, ನೀನೇನ ಮಾಡ್ತಾ ಇದೀಯ ಇಲ್ಲಿ ಅಂದಾಗ ಹೀರೋಯಿನ್ ಅಂತಾಳೆ, ಅದಾ ಏನಿಲ್ಲ ಅಂತ. ಆಕ್ಚುಲಿ ನಮ್ ಹೀರೋ ಬಂದು ಹೇಳ್ಬಿಡ್ತಾ ಇದ್ನೇನೋ ಅವಳು ರಾತಿದ್ದ ನಮ್ಮ ಮನೇಲೆ ಇದ್ಲು ಅಂತ. ಆದ್ರೆ ಹೀರೋಯಿನ್ ಹೇಳ್ತಾಳೆ, ಇಲ್ಲ ನಾನು ಇವತ್ತು ಬೆಳಗ್ಗೆನೆ ಬಂದೆ, ಒಂದು ಪ್ರಾಜೆಕ್ಟ್ ಗೋಸ್ಕರ ಒಂದು ಪ್ರಪೋಸಲ್ ಇದೆ ನಮ್ಮ ಹತ್ರ ಮೂವಿದು, ಅದಕ್ಕೆ ಹೀರೋನ ಒಪ್ಪಿಗೆ ಕೊಡಿಸೋದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕಿಮ್ ಹತ್ರ ಇವಳೆ ಕೇಳ್ತಾಳೆ, ಮತ್ತೆ ಏನು ನೀನೇನ್ ಇಲ್ಲಿ ಬಂದಿದ್ಯಾ ಅಂದಾಗ, ಇಲ್ಲ ನಾನು ಈ ತರ ಒಂದು ಕೆಲ್ಸದ ಮೇಲೆ ಬಂದಿದ್ದೆ, ಸರಿ ನಿನ್ ಕೆಲಸ ಮುಗ್ದಿದ್ರೆ ಹೇಳು ನಾನು ನಿನ್ನ ಡ್ರಾಪ್ ಮಾಡ್ತೀನಿ ಅಂದಾಗ ಹೀರೋಯಿನ್ ಕೂಡ ನನ್ ಕೆಲಸ ಮುಗೀತು ಅಂತ ಹೇಳಿ ಹೀರೋ ಕಡೆ ತಿರುಗ್ಬಿಟ್ಟು, ಓಕೆ ನಾನು ಹೇಳಿರೋ ಪ್ರಪೋಸಲ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ ಅವಳಲ್ಲಿಂದ ಹೊರಟೋದ್ಲು. ಆದ್ರೆ ನಮ್ ಹೀರೋಗೆ ಕಿಮ್ ಬಗ್ಗೆನೇ ಯೋಚನೆ, ಇವನ್ನೆಲ್ಲೋ ನೋಡಿದೀನಿ ಅಂತ. ಅವಾಗ ಅವ್ನಿಗೆ ಟಕ್ ಅಂತ ಫ್ಲಾಶ್ ಆಯ್ತು, ಅವತ್ತು ನೈಟ್ ಹೀರೋಯಿನ್ ಡ್ರಾಪ್ ಮಾಡಕ್ ಬಂದಿದ್ದು ಇವನೇ ಅಲ್ವಾ, ಅವತ್ತು ನಿನ್ ಬಾಯ್ ಫ್ರೆಂಡ್ ಅಂತ ಕೇಳಿದ್ರೆ ಇವಳು ಇಲ್ಲ ಅಂತ ಹೇಳಿದ್ಲು. ಇದಕ್ಕೂ ಮುಂಚೆ ಮಾತಾಡುವಾಗ ಕೂಡ ನನ್ ಬಾಯ್ ಫ್ರೆಂಡ್ ಆರೋಗ್ಯವಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತೆಲ್ಲ ಮಾತಾಡ್ತಾ ಇದ್ಲು, ಹಂಗಾದ್ರೆ ಅವನೇನ ಇವಳು ಬಾಯ್ ಫ್ರೆಂಡ್ ಇವಳನ್ನತ್ತ ಸುಳ್ಳು ಹೇಳದ್ಲ ಅಂತ ಹೇಳಿ ಟೆನ್ಷನ್ ಆಗ್ತಾನೆ. ಅದಾದ್ಮೇಲೆ ಬೆಡ್ ಮೇಲೆ ಇರೋ ಬೆಡ್ಶೀಟ್ ಸರಿ ಮಾಡ್ಬೇಕು ಅನ್ಕೊಳ್ಳೋವಾಗ ಕೂಡ ನಮ್ ಹೀರೋಯಿನ್ ನೈಟ್ ಅವ್ನ ಕೈನೆಲ್ಲ ಹಿಡ್ಕೊಂಡಿರ್ತಾಳಲ್ಲ, ಸುಂಜೆ ಅಂತ ಅಂದಿರ್ತಾಳಲ್ಲ, ಅದೆಲ್ಲ ನೆನಪು ಬರುತ್ತೆ. ಬಾಯ್ ಫ್ರೆಂಡ್ ಅವನ ನನ್ನ ಹೆಸರೇನ ಕನ್ವರ್ಸ್ತಾ ಇದ್ಲು ಅಂತ. ಅಷ್ಟೇ ಅಲ್ಲ ಅವ್ಳ ಮೆಡಿಸಿನ್ ಕವರ್ ನ ಅಲ್ಲೇ ಬಿಟ್ಬಿಟ್ಟು ಹೋಗಿರೋದನ್ನ ಗಮನಿಸ್ತಾನೆ. ಇವಾಗ ಹಂಗೆ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಅವ್ರಮ್ಮ ಮತ್ತೆ ಇವರೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಪಿಜ್ಜಾನಲ್ಲಿರೋ ಆ ಸೆಂಟರ್ ಪಾರ್ಟ್ ಮಾತ್ರ ತಿನ್ಬಿಟ್ಟು ಸೈಡ್ ಅಲ್ಲಿರೋ ಆ ಹಸಿಟ್ನೆಲ್ಲ ಹಂಗೆ ಬಿಟ್ಟಿರ್ತಾನೆ. ಅವ್ರಮ್ಮ ಅಂತಾರೆ, ಯಾಕೋ ಊಟ ನಿತ್ರ ವೇಸ್ಟ್ ಮಾಡ್ತಾ ಇದೆಯಾ ಅಂದಾಗ, ಇಲ್ಲೋಡಮ್ಮ ನನ್ ಬಗ್ಗೆ ಇಷ್ಟು ದಿನ ನಾನು ತುಂಬಾ ಕಡಿಮೆ ಹಂಚಿಕೆ ಹಾಕ್ಬಿಟ್ಟೆ, ಅದಕ್ಕೆ ಸಿಕ್ಕಿದ್ದು ಪಕ್ಕಿದೆಲ್ಲ ಗಾವ್ಗಾಗಸ್ಕ ಅಂತ ತಿಂತಾ ಇದ್ದೆ. ಆದ್ರೆ ಇವಾಗ ನನ್ ಬಗ್ಗೆ ನನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ, ರಿಚ್ ಪೀಪಲ್ ಎಲ್ಲ ಹಿಂಗೆ ಮತ್ ತಿನ್ನೋದು, ಯಾವಾಗ ಆಗ್ಲಿ ತಿನ್ಬೇಕಂದ್ರೆ ಪಿಜ್ಜಾ ತಿನ್ಬೇಕಾದ್ರೆ ಸೆಂಟರ್ ಪಾರ್ಟ್ ಮಾತ್ರ ತಿನ್ಬೇಕು, ಸೈಡ್ ಅಲ್ಲಿ ಇರೋ ತಿನ್ಬಾರ್ದು ಅಂದಾಗ ಅವಳು ಕೂಡ ಹೌದೌದು ಇನ್ಮೇಲೆ ನಾವ್ ಹಿಂಗೆ ತಿನ್ಬೇಕು ಅಂತ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಅವ್ರಮ್ಮ ಟೆನ್ಷನ್ ಆಗ್ತಿರತ್ತೆ, ಇವ್ರಿಬ್ರಿಗೆ ಏನಾಯ್ತು ಮೆಂಟಲ್ ಹಿಡಿದ್ ಬಿಡುತ್ತಾ ಅಂತ. ಬ್ರೆಡ್ ಅಲ್ಲಿ ಇರೋ ಸೈಡ್ ಪಾರ್ಟ್ ಎಲ್ಲ ಬಿಟ್ಬಿಡ್ಬೇಕು, ಸೆಂಟ್ರಲ್ ಇರೋದ್ ಮಾತ್ರ ತಿನ್ಬೇಕಂತ ಇದ್ದಾಗ ಅವ್ರಮ್ಮಗೆ ಟೆನ್ಷನ್ ಆಗುತ್ತೆ. ಆಮೇಲೆ ಯೋಗಟ್ ಏನೋ ಇರತ್ತಲ್ವ ಅದನ್ನ ತಿನ್ಬೇಕು ಅಂತ ಮೇಲಿರೋ ಕವರ್ ತೆಗೆದ್ಬಿಟ್ಟು ಆ ಕವರ್ ಅಂಟ್ಕೊಂಡಿರೋ ಕ್ರೀಮ್ ನ ನೆಕ್ಕಕ್ಕೆ ಅಂತ ಹೋಗ್ತಾರೆ. ಇವ್ನು ಟಕ್ ಅಂತ ಕಿತ್ಕೊಂಡ್ಬಿಟ್ಟ, ಅಮ್ಮ ಇನ್ಮೇಲೆ ಹತ್ರ ಚೀಪ್ ಆಗಲ್ಲ ಮಾಡ್ಬೇಡ ಅಂತ. ಏನೋ ಆಯ್ತು ನಿನ್ಗೆ, ನೀವೇನೋ ದೊಡ್ಡ ಕೋಟ್ಯಾಧೀಶ್ವರ ತರ ಆಡ್ತಾ ಇದೀರಾ, ಎಲ್ಲನ್ ಮಸ್ತ್ ಕೂಡ ಈ ತರ ಊಟನ ವೇಸ್ಟ್ ಮಾಡಲ್ಲ ಕಣ ಅಂದಾಗ ಇವ್ರು ಅಂತಾರೆ, ಅಂದ್ರೆ ಬೈದ್ಬಿಟ್ಟು ಅವ್ರಮ್ಮ ಅಲ್ಲಿಂದ ಹೊರಟೋದ್ರು. ಹಾಗೆ ಇವಳು ಕೇಳ್ತಾಳೆ, ನಾವ್ ಯಾವಾಗ ಅಮೌಂಟ್ ನ ವಿಡ್ರಾ ಮಾಡೋದು, ಯಾಕಂದ್ರೆ ಲಾಟರಿ ಟಿಕೆಟ್ ತಗೊಂಡು ಆಲ್ಮೋಸ್ಟ್ 1 year ಆಗೋಯ್ತು, ಅದಕ್ಕೆ ಎಕ್ಸ್ಪೈರಿ ಡೇಟ್ ಏನಾದ್ರು ಹೇಳ್ಬಿಡ್ತಾರೆ, ಬೇಗ ಹೋಗೋಣ ಅಂತ ಮಾತಾಡ್ಕೊಂತಾರೆ. ನಮ್ ಹೀರೋಯಿನ್ ಆಫೀಸ್ ಅಲ್ಲಿ ಕೂಡ ಬಾಸ್ ಓ ಅಂತ ಹೇಳ್ತಾ ಇರ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ನೀನ್ ಕೆಲಸ ಬಿಟ್ಟು ಹೋಗ್ತಾ ಇದೆಯಲ್ವಾ ಅಂತ. ಅವಳು ಸಾರಿ ಕೇಳಿದಾಗ, ನಿಜವಾಗ್ಲೂ ನೀನ್ ನನ್ಗೆ ಸಾರಿ ಕೇಳ್ಬೇಕು ಅಂದ್ರೆ ದಯವಿಟ್ಟು ಕೆಲಸನ ಕಂಟಿನ್ಯೂ ಮಾಡು ಅಂತ ID ಕಾರ್ಡ್ ನ ಕೊಡ್ತಾರೆ. ಅದಕ್ಕೆ ಅವಳು ಅಂತಾಳೆ, ಸರಿ ಆಯ್ತು ಮೇಡಮ್, ನಿಮ್ಮನ್ಸ್ ನೋಯ್ಸಕ್ಕೂ ನನ್ಗೆ ಇಷ್ಟ ಇಲ್ಲ, ನನ್ ಪೊಸಿಷನ್ ಗೆ ಬೇರೆ ಯಾರಾದ್ರೂ ಬರೋವರೆಗೂ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಲು. ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಕಿಮ್ ಅವರ ಅಸಿಸ್ಟೆಂಟ್ ಒಬ್ರು ಬಂದು ಕಿಮ್ಗೆ ಒಂದು CCTV ಫುಟೇಜ್ ನ ತೋರಿಸ್ತಾ ಇದ್ದಾರೆ. ಅದು ಸೈಕೋದೆ ಟ್ಯಾಕ್ಸಿ ಅಂತ, ಅಂದ್ರೆ ಅವ್ನು ಟ್ಯಾಕ್ಸಿ ಡ್ರೈವರ್ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಅವನು ಇದೇ ಕಾರಲ್ಲೇ ಹುಡುಗಿನ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡಿರೋದು ಅಂತ ಹೇಳಿ ಅವನ ಕಾರ್ ನ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಹೋಗಿರ್ತಾನೆ. ಬಟ್ ಆ ಕಾರ್ ನಂಬರ್ ನ ಸರಿಯಾಗಿ ಟ್ರೇಸ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಕಾರ್ ನಂಬರ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅಯ್ಯೋ ಇವಾಗ ಏನ್ ಮಾಡೋದು ಅನ್ಕೊಳ್ಳೋವಾಗ್ಲೇ ಕರೆಕ್ಟ್ ಆಗಿ ಒಂದು ಟ್ಯಾಕ್ಸಿ ಟೈಮ್ ಅಲ್ಲಿ ಆಪೋಸಿಟ್ ಅಲ್ಲಿ ಒಂದು ಕಾರ್ ಪಾಸ್ ಆಗುತ್ತೆ, ಬೇರೆ ಯಾರ್ದು ಅಲ್ಲ ನಮ್ ಹೀರೋದೆ. ಓಕೆ ಹಂಗಾದ್ರೆ ಆ ಕಾರ್ ನ ಡ್ಯಾಶ್ ಕ್ಯಾಮ್ರಾದಲ್ಲಿ ಆ ಕಾರ್ದು ನಂಬರ್ ಎಲ್ಲ ರೆಕಾರ್ಡ್ ಆಗಿರುತ್ತೆ, ನಾವ್ ಹೋಗಿ ಅದನ್ನ ಚೆಕ್ ಮಾಡೋಣ ಅಂತ ಮಾತಾಡ್ಕೊಂಡ್ರು. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಮ್ಮ ಮತ್ತೆ ಅವ್ರ ಅಜ್ಜಿ, ನಮ್ ಹೀರೋಯಿನ್ ಅವ್ರ ಅಣ್ಣ ಮಗಳು, ಈ 3 ಜನನು ಈ ಎಲ್ಲರೂ ಸೇರಿ ಬಾತ್ ಮಾಡ್ತಾರಲ್ವಾ, ಸೋನಾ ಬಾತ್ ಅಂತ, ಆ ಜಾಗದಲ್ಲಿ ಇರ್ತಾರೆ. ಅಲ್ಲಿ ಒಬ್ರು ಮುಖದ ಮೇಲೆ ಕರ್ಚೀಫ್ ಹಾಕೊಂಡು ಗುರ್ಕು ಅಂತ ಗೊರ್ಕೆ ಹಾಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಹೀರೋಯಿನ್ ಅವ್ರ ಬಗ್ಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಈ ತರ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಲ್ಕೊಂಡಿದ್ದೀರಾ, ಡಿಸ್ಟರ್ಬ್ ಆಗಲ್ವಾ ಇನ್ನೊಬ್ರಿಗೆ, ಎದ್ದೇಳಿ ಅಂತ ಇದ್ರೆ ಕೂಡ ಎದ್ದೇಳ್ತಲ್ಲ, ಫುಲ್ ನಿದ್ದೆನಲ್ಲಿ ಇರ್ತಾರೆ. ಆ ಟೈಮಲ್ಲಿ ಅಜ್ಜಿ ಆ ಬೇಯಿಸಿರೋ ಮೊಟ್ಟೆ ಒಂದಿರುತ್ತೆ, ಅದನ್ನ ಎತ್ಕೊಂಡು ಹಂಗೆ ಲೊಟ್ಟಕ್ ಅಂತ ಅವ್ರ ತಲೆ ಮೇಲೆ ಹೊಡಿತಾರೆ. ಅಯ್ಯೋ ಅಮ್ಮ ಅಂತ ಅವ್ರು ಎದ್ದು ಕೂತ್ಕೊಂತಾರೆ. ನೋಡಿದ್ರೆ ನಮ್ ಹೀರೋ ಅವರಪ್ಪನೆ, ಆಕ್ಚುಲಿ ಐ ಆಮ್ ರಿಯಲಿ ಸಾರಿ, ನೈಟ್ ಎಲ್ಲ ತುಂಬಾ ಕೆಲಸ ಇತ್ತು, ಅದಕ್ಕೆ ಹಂಗೆ ಮಲ್ಕೊಂಡ್ ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಈ ಕಡೆ ನೋಡಿದಾಗ ಅಜ್ಜಿ ಕೂತಿರ್ತಾರೆ. ಓ ಇದು ನಿಮ್ ಫ್ಯಾಮಿಲಿನೇನಾ ಅಂತ ಹೇಳಿ ತುಂಬಾ ಖುಷಿಯಾಗಿ ಮಾತಾಡ್ಕೊಂತಾರೆ. ಇಲ್ಲಿ ನಮ್ ಹೀರೋ ಅವನ ಎದುರುಗಡೆ ಟ್ಯಾಬ್ಲೆಟ್ಸ್ ನ ಇಟ್ಕೊಂಡು ಅದನ್ನೇ ನೋಡ್ತಾ ಇರ್ತಾನೆ. ಅಸಿಸ್ಟೆಂಟ್ ಬಂದಿದ ತಕ್ಷಣ ಏನು ಗೊತ್ತಿಲ್ದಿರೋ ಒಂಥರ ತಲೆ ತಿರುಗಿಸ್ಕೊಂಡಾಗ ಅಸಿಸ್ಟೆಂಟ್ ಕೇಳ್ತಾನೆ, ಏನ್ ಬಾಸ್ ಏನೋ ತುಂಬಾ ಇಂಟ್ರೆಸ್ಟ್ ನೋಡ್ತಾ ಇದ್ದೀರಾ ಅಂದಾಗ, ಏನಿಲ್ಲಪ್ಪ ಸುಮ್ನೆ ಈ ಕಡೆ ನೋಡ್ತಾ ಇದ್ದೆ ಅಂತ ಹೇಳಿ, ಇವಾಗ ಏನೋ ಇದುವರೆಗೂ ನೋಡೇ ಇಲ್ಲ ಅನ್ನೋ ಹತ್ರ ಟಕ್ ಅಂತ ಮೆಡಿಸನ್ ನೋಡ್ಬಿಟ್ಟು, ಇದೇನಿದು ಈ ಮೆಡಿಸನ್ ಅವಳು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳ, ಈಗ ತಾನೇ ಮೈ ಹುಷಾರಿಲ್ದಾಯ್ತು, ಈ ತರ ಮೆಡಿಸನ್ ಹಾಕೊಂಡಿಲ್ಲ ಅಂದ್ರೆ ಇನ್ನೂ ಜ್ವರ ಜಾಸ್ತಿ ಆಗ್ಬಿಡುತ್ತೇನೋ, ಫಸ್ಟ್ ಅದನ್ನ ಕೊಟ್ಬಿಟ್ಟು ಬರ್ಬೇಕು ಅಂದಾಗ ಅಸಿಸ್ಟೆಂಟ್ ಹೇಳ್ತಾನೆ, ನೀವು ಓವರ್ ಆಗಿ ಆಕ್ಟ್ ಮಾಡ್ತಾರೋ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ, ಇವಾಗ ಏನು ನೀವಾಗ ಹುಡುಗಿನ ನೋಡ್ಬೇಕು ಅಷ್ಟೇನ ಅಂದಾಗ, ಚೇಚೆ ನಾನ್ ನೋಡ್ಬೇಕು ಅಂತೇನಿಲ್ಲ ಕಣೋ, ಬಟ್ ಪಾಪ ಮೈ ಹುಷಾರಿಲ್ವಲ್ಲ ಹಿಂಗ್ ಬಿಟ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಅಂದಾಗ, ಸರಿ ಬಿಡಿ ನೀವ್ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀರಾ, ನಿಮ್ಗೆ ತುಂಬಾ ಕೆಲಸ ಇರುತ್ತೆ, ನೀವು ಕೆಲಸ ನೋಡ್ಕೊಳ್ಳಿ, ನಾನು ಇದನ್ನ ಅವ್ರಿಗೆ ಸೇರಿಸ್ಬಿಡ್ತೀನಿ ಅಂದಾಗ ಹೀರೋ ಬಿಡ್ತಲ್ಲ, ಇಲ್ಲ ನಾನೇ ಕೊಡ್ಬೇಕು ಅಂತ ಹೇಳಿ ಕಿತ್ಕೊಂಡ್ ಅಸಿಸ್ಟೆಂಟ್ ನಲ್ಲಿಂದ ತಳ್ಬಿಟ್ಟ. ಇವಾಗ ಇಲ್ಲಿ ನಮ್ ಹೀರೋಯಿನ್ ಅವ್ರಮ್ಮ ಮತ್ತೆ ಹೀರೋ ಅವರಪ್ಪ ಇಬ್ರು ಮಾತಾಡ್ಕೊಂತಾ ಇರ್ತಾರೆ. ನಿಮ್ ಮಗ ಸುಂಜೆನೆ ಅಲ್ವಾ, ನನ್ಗೆ ಅವತ್ತೇ ಡೌಟ್ ಬಂತು, ನಾನು ಹೇಳ್ದೆ ನನ್ ಮಗಳ ಹತ್ರ, ಬಟ್ ಅವಳೇ ಇಲ್ಲ ಅಂತ ಹೇಳಿದ್ಲು, ಅವಳಿಗೂ ಕತ್ಲಲ್ಲಿ ಸರಿಯಾಗಿ ಕಾಣಿಲ್ಲ ಅಂತ ಕಾಣುತ್ತೆ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ಅವತ್ ನನ್ ಗೊತ್ತಿದ್ರೆ ಅಟ್ಲೀಸ್ಟ್ ಆಟೋಗ್ರಾಫ್
ನೋಡಿದ್ರು ತಗೊಳ್ತಾ ಇದ್ದೆ ಅಂದಾಗ ಇವ್ರು ಅಂತಾರೆ ಪರವಾಗಿಲ್ಲ ಬಿಡಿ, ಅದಕ್ಕೆ ಯಾಕೆ, ನೀವು ಒಂದಿನ ನಮ್ಮ ರೆಸ್ಟೋರೆಂಟ್ ಗೆ ಬನ್ನಿ, ನಾನು ಆಟೋಗ್ರಾಫ್ ನ ಈ ಸಿಟಿ ಇರ್ತೀನಿ ಅಂದಾಗ ಇವ್ರು ಕೂಡ ಓಕೆ ಅಂತ ಹೇಳ್ತಾರೆ. ಮತ್ತೆ ನಿಮ್ ಮಗನಿಗೆ ಮದ್ವೆ ಏನಾದ್ರು ಮಾಡೋ ಐಡಿಯಾನಲ್ಲಿ ಇದೀರಾ ಅಂದಾಗ ಇವ್ರು ಹೇಳ್ತಾರೆ ನಾನು ಹುಡುಗಿನ ನೋಡ್ತಾ ಇದ್ದೀನಿ, ಇವಾಗವರೆಗೂ ಒಂದು ಹುಡುಗಿನ ಕೂಡ ಡೇಟ್ ಮಾಡಿಲ್ಲ ಗೊತ್ತಾ ಅಂದಾಗ ಇವ್ರಿಗೆ ತುಂಬಾ ಸಂತೋಷ ಆಗೋಯ್ತು. ನಮ್ ಹೀರೋಯಿನ್ ಅವ್ರ ಅಮ್ಮಗೆ ನಾನು ಕೂಡ ಒಂದ್ ಗೊತ್ತಿರೋ ಹುಡುಗಿ ಇದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ, ನೋಡಿದ್ರೆ ಸಾಕು ನೀವು ಫ್ಲಾಟ್ ಆಗ್ಬಿಡ್ತೀರಾ, ಒಂದು ಪಕ್ಕ ವೈಫ್ ಮೆಟೀರಿಯಲ್ ಆಗಿ ಅವಳು ವರ್ಕ್ ಮಾಡ್ತಾಳೆ ಗೊತ್ತಾ, ಅವಳು ಕೂಡ ಈಗ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ವರ್ಕ್ ಮಾಡ್ತಾ ಇರೋದು, ಡೈರೆಕ್ಟರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ, ಹಂಗೆ ಹಿಂಗೆ ಅಂತ ಅವಳ ಬಗ್ಗೆ ಸ್ವಲ್ಪ ಬಿಲ್ಡಪ್ ಕೊಟ್ಟಾಗ ಹೀರೋ ಅವ್ರ ಅಪ್ಪ ಕೂಡ ಓ ಹೌದಾ, ಯಾರ ಹುಡುಗಿ ಫೋಟೋ ಏನಾದ್ರು ಇದೆಯಾ ಅಂದಾಗ ಬೇರೆ ಯಾರು ಅಲ್ಲ ನನ್ ಮಗಳೇ ಅಂದಾಗ ಇವ್ರಿಗೆ ನಗು ಬಂದ್ಬಿಡ್ತು. ನಮ್ ಹೀರೋ ಅವ್ರ ಅಪ್ಪಗೆ ಏನು ನಿಮ್ ಮಗಳ, ಛೇ ಅದೆಲ್ಲ ನಮ್ಗೆ ಸೆಟ್ ಆಗೋದಿಲ್ಲ, ಯಾಕಂದ್ರೆ ಅವ್ನು ದೊಡ್ಡ ಸೆಲೆಬ್ರಿಟಿ, ಅವನು ಎಷ್ಟೊಂದು ಹೀರೋಯಿನ್ಸ್ ಜೊತೆ ಆಕ್ಟ್ ಮಾಡ್ತಾನೆ, ಎಲ್ಲರೂ ಅವನಿಂದಗಡೆ ಬೀಳೋರೆ ನನ್ನ ಡೇಟ್ ಮಾಡು ಅಂತ. ಈ ನಡುವೆ ಹುಡುಗಿರ್ಗೆಲ್ಲ ಬರ್ಗೆಟ್ಟು ಬಿದ್ದಿದ್ದಾರೆ, ಆದ್ರೆ ನನ್ ಮಗ ಎಷ್ಟು ಡೀಸೆಂಟ್ ಗೊತ್ತಾ, ಯಾವ ಹುಡುಗಿಂದ ಕಡೆ ಕೂಡ ಹೋಗಲ್ಲ ಅಂದಾಗ ಅವ್ರ ಅಮ್ಮ ಅಂತಾರೆ ಓಹೋ ನಿನ್ ಮಗ ಅಷ್ಟು ದೊಡ್ಡ ಸೆಲೆಬ್ರಿಟಿ ಅಂತ ಹೇಳ್ತೀರಾ, ಮತ್ತೆ ಒಂದ್ ಹುಡುಗಿನ ಕೂಡ ಡೇಟ್ ಮಾಡದೇ ಇರ್ತಾನೆ, ಅದೆಲ್ಲ ನಿಮ್ ಭ್ರಮೆ ಅಷ್ಟೇ, ನಿಮ್ಗೆ ಗೊತ್ತಿರೋದಿಲ್ಲ ಅಂದಾಗ ಚಿಕ್ಕ ವಯಸ್ಸಿನ ನನ್ ಮಗನ ನಾನು ಬೆಳೆಸಿದೀನಿ, ನನ್ ಮಗ ಹೆಂಗೆ ಏನೋ ಅಂತ ನನಗ್ ಗೊತ್ತಾಗಲ್ವಾ, ಅವ್ನ್ ಯಾವ ಹುಡುಗಿಂದ ಕಡೆನೂ ಬೀಳಲ್ಲ ಅಂತ ನಮ್ ಹೀರೋ ಬಗ್ಗೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ನೋಡಿದ್ರೆ ನಮ್ ಹೀರೋ ನೋಡೋದಕ್ಕೋಸ್ಕರ ಅವ್ರ ಅಪಾರ್ಟ್ಮೆಂಟ್ ಹತ್ರ ಬಂದಿರ್ತಾನೆ. ಇವಾಗ ಏನ್ ಹೇಳಿ ಈ ಕವರ್ನ ಅವಳಿಗೆ ಕೊಡೋದು ಅಂತ ಗೊತ್ತಿಲ್ಲ, ನಿನ್ಗೆ ಇದನ್ನ ಕೊಡಕಂತಾನೆ ಬಂದೆ ಅಂತ ಹೇಳಿದ್ರೆ ಅವಳು ತುಂಬಾ ಓವರ್ ಆಗಿ ಅನ್ಕೊಂತಾಳೇನೋ. ಸರಿ ಆಯ್ತು, ನನ್ಗೆ ಇದೇನ್ ಕೊಡೋ ಅವಶ್ಯಕತೆ ಇರ್ಲಿಲ್ಲ, ಬಟ್ ಸುಮ್ನೆ ಹಿಂಗೆ ಬಂದು ಕೊಟ್ಟೆ ಅಂತ ಹೇಳ, ಇಲ್ಲ ತುಂಬಾ ರೂಢ ಆಗಿರತ್ತೆ ಅಂತ ಹಿಂಗೆ ಹೇಳೋದು ಅಂತ ಗೊತ್ತಾಗ್ತಲ್ಲ, ನಾನು ಈ ತರ ಕಾರಲ್ಲಿ ಕೂತ್ಕೊಂಡು ಪೇಚಾಡ್ತಾ ಇರೋದನ್ನ ನೋಡಿದ್ರೆ ಅಷ್ಟೇ ಒಬ್ಬೊಬ್ರು ಒಂದ್ ಕತೆನ ಕಟ್ಬಿಡ್ತಾರೆ ಅಂತ ಅವ್ನ್ ಪಾಡ್ಗ ಅವನು ಮಾತಾಡ್ತಾ ಇರ್ಬೇಕಾದ್ರೆ ಎದುರುಗಡೆ ನಮ್ ಹೀರೋಯಿನ್ ಆ ಮಗು ನಂಗೆ ವೀಲ್ ಚೇರ್ ಅಲ್ಲಿ ತಳ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ. ಅಯ್ಯೋ ಇದೇನಿದು, ಇವಳಿಗೆ ಮಗು ಎಲ್ಲ ಇದೆಯಾ ಅಂತ ಶಾಕ್ ಆಗ್ಬಿಟ್ಟು ಒಂದು ಕ್ಷಣ. ಆದ್ರೆ ನಮ್ ಹೀರೋಯಿನ್ ಅತ್ತೆ ಜೊತೆ ಹೊರಗಡೆ ಬರೋದು ಎಷ್ಟು ಚೆನ್ನಾಗಿರುತ್ತಲ್ಲ, ಚಿಕ್ಕ ಪಾಪು ಅಲ್ಲ ನೀನು ಮಲ್ಕೊಬಿಡವ ಅಂತ ಹೇಳಿ ಮಗುನ ಮಲಗ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇವನು ಹಪ್ಪಾಡಿ ಇವಾಗ ಸಮಾಧಾನವಾಗಿದೆ, ಅವಳಿಗೆ ಮದ್ವೆನೂ ಆಗಿಲ್ಲ, ಮಕ್ಳು ಇಲ್ಲ, ಆದ್ರೆ ನಾನ್ ಯಾಕೆ ಸಮಾಧಾನ ಆಗ್ಬೇಕು, ಸರಿ ಇವಾಗ ನಾನು ಏನಂತ ಹೋಗಿ ಮಾತಾಡಿಸ್ಲಿ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೇನೆ ಅನ್ಕೊಳ್ದೆ ಕೆಳಗಡೆ ಬಿದ್ದಿರೋ ಒಂದು ಬಾಟಲ್ ನ ತುಳಿದ್ಬಿಟ್ಟ. ಅದರಿಂದ ಹೀರೋಯಿನ್ಗೆ ಸೌಂಡ್ ಬಂದ್ಬಿಡ್ತು, ಯಾರದು ಸೌಂಡ್ ಮಾಡ್ತಾ ಇರೋದು ಅಂದ ತಕ್ಷಣ ಇವನು ಈ ಚಿಕ್ಕ ಮಕ್ಳು ಆಟ ಆಡ್ತಾರಲ್ಲ ಒಂದು ಜಾರ ಬಂಡಿ ತರ ಅಲ್ಲೋಗಿ ಅವಸ್ಕೊಂಡಿರ್ತಾನೆ. ಇವಳು ಯಾರೋ ಬಂದಂಗ ಆಯ್ತಲ್ವಾ, ಏನೋ ಸೌಂಡ್ ಬಂತಲ್ವಾ ಅಂತ ನೋಡ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ಫೋನ್ಗೆ ಅವ್ರ ಫ್ರೆಂಡ್ ಕಾಲ್ ಮಾಡ್ಬಿಟ್ಟ. ಇವನು ಅದನ್ನ ಸೈಲೆಂಟ್ ಮಾಡೋ ಹೆಸರಲ್ಲಿ ಆ ಜಾರ ಬಂಡಿಲ್ಲ ಆ ಫೋನ್ ನ ಬಿಟ್ಬಿಟ್ಟ, ಫೋನ್ ಮಾತ್ರ ಕೆಳಗಡೆ ಬಂದು ಬಿತ್ತು. ನಿಮ್ ಫೋನ್ ಕೆಳಗಡೆ ಬಿದ್ದಿದೆ ಬಂದ್ ತಗೊಳ್ಳಿ ಅಂದಾಗ ನಮ್ ಹೀರೋ ವಾಯ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ನಾನ್ ಬಂದ್ ತಗೊಳ್ತೀನಿ ಹೋಗ್ರಿ ಅಂತ ಹೇಳಿ ಕಳ್ಸ್ಕೊಡ್ತಾನೆ. ಆದ್ರೆ ಮತ್ತೆ ಕಾಲ್ ಬರುತ್ತಾ, ನೋಡಿದ್ರೆ ಅದು ನಮ್ ಹೀರೋ ಅವ್ರ ಫ್ರೆಂಡ್ ಹೆಸರು. ಅದರಿಂದನೇ ನಮ್ ಹೀರೋಯಿನ್ಗೆ ಗೊತ್ತಾಗೋದು ಇಲ್ಲಿ ಬಂದಿರೋದು ಹೀರೋನೇ ಅಂತ. ಇವಳ ಕಾಲ್ ನ ಅಟೆಂಡ್ ಮಾಡ್ಬಿಟ್ಟು ಸ್ಪೀಕರ್ ಅಲ್ಲಿ ಹಾಕ್ತಾಳ. ಆ ಕಡೆ ನಮ್ ಹೀರೋ ಅವ್ರ ಫ್ರೆಂಡ್ ಸುಂಜೆ ಯಾಕೋ ಮಾತಾಡ್ತಲ್ಲ, ಮಾತಾಡೋ ಅಂತ ಇರ್ತಾನೆ. ಆಗ ಹೀರೋಯಿನ್ ಅಂತಾಳೆ ಮಿಸ್ಟರ್ ಸುಂಜೆ ಬಂದ್ ನಿಮ್ ಫೋನ್ ನ ತಗೊಳ್ತೀರ ಅಂದಾಗ ಅವನಂಗೆ ಜಾರ ಬಂಡಿಲೇ ಜಾರ್ಕೊಂಡ್ ಬರ್ತಾನೆ. ನೀವೇನ್ ಮಾಡ್ತಾ ಇದೀರಾ ಇಲ್ಲಿ, ನನ್ನ ನೋಡಕ್ ಬಂದ್ರ ಅಂದಾಗ ಚಾಚಾ ಇಲ್ಲಪ್ಪ ಶೂಟಿಂಗ್ ಮುಗಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ, ನನಗೆ ಗೇಮ್ಸ್ ಆಡೋದಂದ್ರೆ ತುಂಬಾ ಇಷ್ಟ, ಮುಖ್ಯವಾಗಿ ಜಾರ ಬಂಡಿ ಆಡೋದಂದ್ರೆ ತುಂಬಾ ಇಷ್ಟ, ಅದಕ್ಕೆ ಆಡಕ್ ಬಂದೆ ಅಂದಾಗ ಅದಕ್ಕೆ ಆಡೋಕೆ ಇಲ್ಲಿಗೆ ನೀವ್ ಬರ್ಬೇಕಾ, ಸುಳ್ಳು ಹೇಳ್ಬೇಡಿ ನನ್ನ ನೋಡಕ್ಕೆ ಬಂದ್ರ ಅಂದಾಗ ಚಾಚಾ ಇಲ್ಲ ನಿಮ್ಮನ್ನ ನೋಡಕ್ ಬಂದಿಲ್ಲ, ಶೂಟಿಂಗ್ ಮುಗಿಸ್ಕೊಂಡು ಹಿಂಗೆ ದಾರಿಯಲ್ಲಿ ಹೋಗ್ತಾ ಇದ್ದೆ, ಸೊ ನಿಮ್ ಮೆಡಿಸಿನ್ ಕವರ್ ನ ಮನೇಲೆ ಬಿಟ್ಬಿಟ್ಟು ಬಂದಿದ್ರಿ, ನೀವ್ ಇನ್ನೂ ಸ್ವಲ್ಪ ದಿನ ಮೆಡಿಸನ್ ಹಾಕೊಂಡ್ಬೇಕು, ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಅದನ್ನ ಕೊಡ್ತಾಳೆ. ಅದೇ ಟೈಮಲ್ಲೇ ಮಗು ಅಳ್ತಾ ಇರೋದ್ರಿಂದ ಇವಳು ಒಳಗೆ ಮಗುನ ಸಮಾಧಾನ ಮಾಡ್ಬೇಕಾದ್ರೆ ಹೀರೋ ನೋಡ್ಬಿಟ್ಟು ಹೇಳ್ತಾನೆ, ಒಂದ್ ಮಗುನ ಹ್ಯಾಂಡಲ್ ಮಾಡಕ್ ಕೂಡ ನಿಮ್ಗೆ ಗೊತ್ತಿಲ್ವಾ, ಮಗುನ ಫಸ್ಟ್ ಒಂದು ಕರೆಕ್ಟ್ ಪೊಸಿಷನ್ ಅಲ್ಲಿ ಇಟ್ಕೋಬೇಕು, ಅದಕ್ಕೆ ಕಂಫರ್ಟಬಲ್ ಆಗಿ ಇರೋ ತರ ಅಂತ ಅದ್ರಲ್ಲೇ ಹಿಡಿದು ತೋರಿಸ್ತಾನೆ. ಅದ್ರ ಬ್ಯಾಕ್ ಅಲ್ಲೆಲ್ಲ ಕೈ ಇಟ್ಬಿಟ್ಟು ಹಿಂಗ್ ಇಟ್ಕೊಂಡ್ರೇನೆ ಮಗು ಚೆನ್ನಾಗಿ ನಿದ್ದೆ ಮಾಡೋದು ಅಂತ ಇರ್ಬೇಕಾದ್ರೇನೆ ಮಗು ಸುಸು ಮಾಡ್ಬಿಡ್ತು. ಅಷ್ಟೇ ನೆಕ್ಸ್ಟ್ ಮಿನಿಟ್ ಹೆಂಗೋ ನಮ್ ಹೀರೋಯಿನ್ ಮಗುನ ಮಲಗಿಸ್ಬಿಟ್ಲು. ಏನ್ ಇವನು ಒಳಗಡೆ ಇನ್ನೂ ಬಂದಿಲ್ಲ, ಎಷ್ಟೊತ್ತು ಸ್ನಾನ ಮುಗಿಸ್ಕೊಂಡ್ ಬರೋದು ಅಂತ ಇವಳು ಬರ್ಬೇಕಾದ್ರೇನೆ ಒಂದು ಬಾಟಲ್ ಹಂಗೆ ಬಂದವಳು ಕಾಲ್ ಹತ್ರ ಬೀಳತ್ತೆ. ನೋಡಿದ್ರೆ ಬಾಡಿ ವಾಶ್, ಅಯ್ಯೋ ಇದು ಹೊಸದು, ಓಪನ್ ಕೂಡ ಮಾಡಿರ್ಲಿಲ್ಲ, ಆ ಮಗು ಸುಸು ಮಾಡಿದ್ದಕ್ಕೆ ಒಂದು ಬಾಟಲ್ ಬಾಡಿ ವಾಶ್ ನ ವೇಸ್ಟ್ ಮಾಡಿದಾನ ಅಂತ ನೋಡ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ಸ್ನಾನ ಮುಗಿಸ್ಕೊಂಡ್ ಬರ್ತಾನ, ಮೇಲೆ ಶರ್ಟ್ ಕೂಡ ಹಾಕಿಲ್ಲ, ಹಂಗೆ ಬಾಡಿ ಬಿಲ್ಡರ್ ತರ ಬಾಡಿ ಬಿಟ್ಕೊಂಡ್ ಬರ್ತಾ ಇರ್ತಾನ. ಇವಳಿಗೆ ಎಂಬ್ಯಾರಸ್ ಆಗೋಯ್ತು, ಛೇ ಇವ್ನ ಇವನಿತ್ರ ಬಿಟ್ಕೊಂಡ್ ಬರ್ತಾ ಇದ್ದಾನೆ ಅಂತ. ಒಂದ್ ಶರ್ಟ್ ಹಾಕೊಂಡ್ ಬರಕ್ಕಾಗಲ್ವಾ, ಯಾಕತ್ರ ಬರ್ತಿದ್ದೀರಾ ಅಂದಾಗ ಹೀರೋ ಅಂತಾನೆ ನನ್ನ ಹತ್ರ ಇರೋದು ಒಂದೇ ಟಿ ಶರ್ಟ್, ಇನ್ನೇನ್ ಹಾಕೊಂಡ್ ಬರ್ಲಿ, ಅದಕ್ಕೆ ಹಿಂಗೆ ಬಂದೆ ಅಂದಾಗ ಟಕ್ ಅಂತ ಅವ್ರ ಅಣ್ಣಂದು ಟಿ ಶರ್ಟ್ ಎಲ್ಲ ಎತ್ಕೊಟ್ಬಿಟ್ಟು ತಗೊಳ್ಳಿ ಇದನ್ನ ಹಾಕೊಂಡ್ ಫಸ್ಟ್ ಇಲ್ಲಿಂದ ಹೋಗಿ ಅಂದಾಗ ಹೀರೋ ಅಂತಾನೆ ನೀನ್ ಇಲ್ಲಿ ಇರು ಅಂದ್ರೆ ಕೂಡ ನಾನು ಇರೋದಿಲ್ಲ, ನಾನು ಹೋಗ್ತೀನಿ, ಅಷ್ಟೇ ಅಲ್ಲ ನಿನ್ನಷ್ಟು ಮೋಸವಾದ ಹುಡುಗಿನ ನಾನು ನೋಡಿಲ್ಲ, ನಮ್ಮ ಮನೆಗ್ ಬಂದಾಗ ನನ್ ಕೈನ ಹಿಡ್ಕೊಂಡು ಸುಂಜೆ ಅಂತ ಕನ್ವರಿಸ್ತಾ ಇದ್ರಿ ಗೊತ್ತಾ, ನನ್ ಮೇಲೆ ಕೂಡ ನಿಮ್ಗೆ ಏನೋ ಒಂದು ಒಳ್ಳೆ ಇಂಪ್ರೆಷನ್ ಇದೆ ಅನ್ನೋ ತರ ಹೇಳಿದಾಗ ಇವಳು ಟಕ್ಕಂತ ಹತ್ರ ಬಂದ್ಬಿಟ್ಟು ಇಲ್ಲಪ್ಪ ನಾನು ಆತರ ಏನ್ ಅಂದಿಲ್ಲ, ನನಗೆ ಆತರ ಇಂಪ್ರೆಷನ್ ಇಲ್ಲ ಅಂತ ಹೇಳ್ತಾಳೆ. ಇವರಿಬ್ರು ಇದ್ರ ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಡೋರ್ ಹತ್ರ ಸೌಂಡ್, ಅವ್ರ ಅಮ್ಮ ಆ ಪಾಸ್ವರ್ಡ್ ನ ಹಾಕ್ಬಿಟ್ಟು ಡೋರ್ ಓಪನ್ ಮಾಡೋ ತರ ಅಷ್ಟೇ ಭಯನೇ ಪಟ್ಬಿಟ್ಲು. ಅಯ್ಯೋ ಅಮ್ಮ ಬರ್ತಾ ಇದಾರೆ ಅಂತ ಹೇಳಿ ತರ್ತಾರ ಅಂತ ನಮ್ ಹೀರೋನ ಅವ್ರ ರೂಮ್ ಒಳಗಡೆ ತಳ್ಳಿ ಬಾಗ್ಲ ಹಾಕ್ಬಿಟ್ಲು. ನೋಡಿದ್ರೆ ಬಾಗ್ಲ ಹತ್ರನೇ ನಮ್ ಹೀರೋದು ಶೂ ಬೇರೆ ಬಿಟ್ಟಿರ್ತಾನ. ಕರೆಕ್ಟ್ ಆಗಿ ಅವಳು ಎತ್ಕೊಂಡು ಹೋಗೋದನ್ನ ಔಸಿಡೋದಕ್ಕೂ ಅವ್ರ ಅಮ್ಮ ಒಳಗಡೆ ಬರೋದಕ್ಕೂ ಕರೆಕ್ಟ್ ಆಗಿರುತ್ತೆ. ಏನೇ ನೀನ್ ಯಾವಾಗ ಬಂದೆ ಮನೆಗೆ, ಇಲ್ಲಿ ಮಗು ಎಲ್ಲಿ ಅಂದಾಗ ಆ ಮಗು ಮಲ್ಕೊಂಡಿದ್ದಾನಮ್ಮ, ನನಗೂ ತುಂಬಾ ಟೈರ್ಡ್ ಆಗಿದೆ, ನಾನು ಮಲ್ಕೊಂತೀನಿ ಅಂತ ಇವಳು ಸರಕತ್ತ ರೂಮ್ ಒಳಗಡೆ ಹೊರಟೋದ್ಲು. ಹೀರೋ ಹೇಳ್ತಾನೆ ಏನಾಯ್ತು ಇವಾಗ, ಯಾಕೆ ನಾವ್ ಇತರ ಕದ್ದು ಮುಚ್ಚಿ ಒಳಗಡೆ ಇರ್ಬೇಕು ಅಂದಾಗ ಇವಳು ಅಂತಾಳೆ ಇವಾಗ ನನ್ನ ಮನೆಯವ್ರ ಹತ್ರ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅಂತ ಹೇಳಿದಾಗ ಇವನು ಅಂತಾನೆ ಯಾಕೆ ಎಕ್ಸ್ಪ್ಲೇನ್ ಮಾಡಕ್ ಆಗೋದಿಲ್ಲ, ನಾವಿಬ್ರು ಈಗ ಬಿಸ್ನೆಸ್ ಪಾರ್ಟ್ನರ್ಸ್, ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಕೊಳಕ್ ಬಂದ್ವಿ, ಈ ತರ ಆಯ್ತು ಅಂತ ಹೇಳ್ಬೋದಲ್ವಾ ಅಂದಾಗ ನಾನು ಒಂದ್ ಕತೆ ಹೇಳಕ್ ಹೋದ್ರೆ ಅವ್ರು 100 ಕ್ವೆಶ್ಚನ್ ಕೇಳ್ತಾರೆ, ನನ್ಗೆ ಆನ್ಸರ್ ಮಾಡಕ್ ಆಗಲ್ಲ, ಒಂದ್ 5-10 ನಿಮಿಷ ನೀನ್ ತಾಳ್ಕೋ, ಅವ್ರು ಮಲ್ಕೊಂಡ್ಬಿಡ್ತಾರೆ, ಮಲ್ಕೊಂಡ್ಮೇಲೆ ಇಲ್ಲಿಂದ ಹೊರಟೋಗು ಅಂದಾಗ ಅವ್ನ ಅಂತಾನೆ ಹಂಗಾದ್ರೆ 5-10 ನಿಮಿಷ ನಾವೇನ್ ಮಾಡೋಣ ಅಂದಾಗ ಏನು ಮಾಡಿದ್ರೆ ನೀನ್ ಬಾಯ್ ಮುಚ್ಕೊಂಡು ಒಂದ್ ಹತ್ರ ನಿಂತ್ಕೊಂಡು ನಾನೊಂದ್ ಹತ್ರ ಇರ್ತೀನಿ ಅಂತ ಇವಳು ಡೋರ್ ಹತ್ರ ಹೋಗ್ಬಿಟ್ಟು
ಅವ್ರು ಮಲಗ್ಬಿಟ್ರ ಅಂತ ನೋಡ್ತಾ ಇರ್ತಾಳೆ. ಆ ಟೈಮಲ್ಲಿ ನಮ್ ಹೀರೋ ಬೇರೆ ಕೈ ಕಾಲು ಇಟ್ಕೊಂಡು ಸುಮ್ನೆ ಇಲ್ದೆ ಅಲ್ಲಿರೋದನ್ನ ಸುತ್ತಮುತ್ತ ನೋಡಕ್ಕೆ ಶುರು ಮಾಡ್ಬಿಟ್ಟ. ಹೀರೋಯಿನ್ ಬಂದ್ಬಿಟ್ಟು ಟೆನ್ಷನ್ ಬರ್ತಾಳೆ. ಈ ತರ ಒಂದು ಹುಡುಗಿ ರೂಮ್ ನ ಸುತ್ತಮುತ್ತ ನೋಡೋದು ಒಂದು ಕೆಟ್ಟ ಅಭ್ಯಾಸ ಅಂತ ನಿಮ್ಗೆ ಗೊತ್ತಿಲ್ವಾ, ಏನಕ್ಕತ್ರ ನೋಡ್ತಾ ಇದ್ದೀರಾ ಅಂದಾಗ ಏನಿಲ್ಲ ಸುಮ್ನೆ ಹಿಂಗೆ ನೋಡ್ತಾ ಇದ್ದೆ ಅಂತ ಟೇಬಲ್ ಮೇಲೆ ಇಟ್ಟಿರೋ ಆ ಟೈಮ್ ಕ್ಯಾಪ್ಸೂಲ್ ಒಳಗಡೆ ಹಾಕಿದ್ಲಲ್ಲ ಒಂದು ವಾಚ್, ಅದನ್ನ ನಮ್ ಹೀರೋ ನೋಡ್ಬಿಟ್ಟ. ಈ ತುಂಬಾ ಚೆನ್ನಾಗಿದೆ ಅಂತ ಕೈಗೆ ಎತ್ಕೊಂಡಿದ ತಕ್ಷಣ ಇಲ್ಲ ನೀವು ಅದೆಲ್ಲ ಮುಟ್ಬಾರ್ದು ಅಂತ ಅವಳು ಕಿತ್ಕೊಳಕ್ ಹೋಗ್ತಾಳೆ. ನೋಡಿ ಕೈ ತಪ್ಪಿ ಆ ವಾಚ್ ಕೆಳಗಡೆ ಬಿದ್ದೋಯ್ತು. ಇವ್ರು ಅದನ್ನ ಎತ್ಕೊಂಡು ಏನಾಗಿದೆ ನೋಡೋಣ ಅಂದ್ರೆ ಹಿಂದ್ಗಡೆ ಏನೋ ಸಣ್ಣ ಪಿನ್ ತರ ಇರುತ್ತೆ, ಅದು ಹೋಗ್ಬಿಟ್ಟಿರುತ್ತೆ. ಸರಿ ನಾನು ಇದನ್ನ ರೆಡಿ ಮಾಡ್ಕೊಡ್ತೀನಿ ಅಂದಾಗ ಅವಳು ಇಲ್ಲ ನಾನೇ ರೆಡಿ ಮಾಡ್ಕೊಂತೀನಿ ಕೊಡಿ ಅಂದ್ರೆ ಹೀರೋ ಅಂತಾನೆ ಅದ್ ನನ್ನಿಂದ ಆಗಿದ್ದು, ನಾನೇ ರೆಡಿ ಮಾಡ್ಕೊಡ್ತೀನಿ ಅಂತ ಲಬಕ್ ಅಂತ ಜೋಬಲ್ ಹಾಕೊಂಡ್ಬಿಟ್ಟ. ಅದಾದ್ಮೇಲೆ ನಮ್ ಹೀರೋ ಇಂದ ಫೋಟೋನ ಇಟ್ಟಿರ್ತಾರಲ್ಲ, ಇವ್ರು ಹೋಗ್ಬಿಟ್ಟ ಫೋಟೋನೇ ಗುರುಗುರ ಅಂತ ನೋಡುವಾಗ ಇವ್ಳು ಟಕ್ಕಂತ ಬಂದ್ ಕೈಯೆಲ್ಲ ಮುಚ್ಕೊಂತಾಳೆ. ಇವಾಗ ಏನಕ್ಕೆ ನಾನು ಫೋಟೋ ನೋಡ್ತಾ ಇದ್ರೆ ನಡೀರಿ ಆ ಕಡೆ ಅಂದಾಗ ಅವನಂತಾನೆ ಏನಿಲ್ಲ ಅದು ನೋಡಕ್ಕೆ ಚೆನ್ನಾಗಿತ್ತು ಅದಕ್ಕೆ ಅಂದಾಗ ಇವಳು ಓ ನಾನೇನೋ ಅಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಂದಾಗ ನೀನೆಲ್ಲ ನೀನ್ ಯೂನಿಫಾರ್ಮ್ ಅಂತ ಹೇಳಿ ಅವಳಿಗೆ ಶೇಪ್ ಔಟ್ ಮಾಡಿ ಬಿಟ್ಬಿಟ್ಟ. ಸಾಲದಕ್ಕೆ ಮತ್ತೆ ಫೋಟೋನೇ ನೋಡ್ತಾ ಇರೋದ್ರಿಂದ ಅವಳು ಫೋಟೋನ ಅವಸ್ಕೊಂತೀನಿ ನನ್ನ ಹೆಸರಲ್ಲಿ ಸ್ವಲ್ಪ ಸೌಂಡ್ ಮಾಡ್ತಾಳ. ಆ ಟೈಮಲ್ಲಿ ಟಕ್ಕಂತ ನಮ್ ಹೀರೋ ಅವಳ ಬಾಯನ ಮುಚ್ಬಿಟ್ಟು ಸೈಲೆಂಟ್ ಆಗಿರು ಯಾರೋ ಡೋರ್ ಹತ್ರ ಬಂದಿದ್ದಾರೆ ಅಂತ ಹೇಳ್ತಾನೆ. ನೋಡಿದ್ರೆ ಅವ್ರ ಅಮ್ಮನೆ ಏನೇ ಮಾಡ್ತಾ ಇದೀಯಾ, ಫೋನಲ್ಲಿ ಏನಾದ್ರು ಮಾತಾಡ್ತಾ ಇದೀಯಾ ಅಂದಾಗ ಇವಳು ಕೂಡ ಆ ಅಮ್ಮ ಫೋನಲ್ಲಿ ಮಾತಾಡ್ತಾ ಇದೀನಿ ಅಂದಾಗ ಲೇಟ್ ಆಯ್ತು ಬೇಗ ಮಾತಾಡ್ಬಿಟ್ಟು ಮಲ್ಕೋ ಅಂತ ಹೇಳಿ ಅವ್ರ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಎಲ್ಲರೂ ಮಲಗಿದ್ರೆ ಅಂತ ಕನ್ಫರ್ಮ್ ಆದ್ಮೇಲೆ ನಿಧಾನಕ್ಕೆ ಡೋರ್ ನ ಓಪನ್ ಮಾಡ್ಕೊಂಡು ನಮ್ ಹೀರೋನ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ತುಂಬಾ ಕ್ಯಾಶುವಲ್ ಆಗಿ ನಮ್ ಹೀರೋ ಕೈನ ಹಿಡ್ಕೊಂಡು ನಿಧಾನ ಕರ್ಕೊಂಡ್ ಬರೋವಾಗ ಹೀರೋ ಹೇಳ್ತಾನೆ ನೀನ್ ಮಾಡೋದೆಲ್ಲ ತುಂಬಾ ಕ್ಯಾಶುವಲ್ ಆಗಿದೆ, ಇದಕ್ಕೂ ಮುಂಚೆ ನನ್ ಜೊತೆ ಇದ್ರ ನಡ್ಕೊಂಡಿರೋತ್ರನೇ ಮಾಡ್ತಾ ಇದೀರಾ ಅಂದಾಗ ಅವಳು ಇಲ್ಲ ಇದಕ್ಕ ಅದೆಲ್ಲ ಹೇಳೋ ಟೈಮ್ ಇಲ್ಲ, ನೀನ್ ಬಾಪ ತಂದೆ ಫಸ್ಟ್ ಹೋಗು ಅಂತ ಹೇಳಿ ಆ ಡೋರ್ ನ ತೆಗ್ಬಿಟ್ಟು ನಮ್ ಹೀರೋನ ಹೊರಗಡೆ ತಳ್ಬಿಟ್ಲು. ಆತರ ಡೋರ್ ಕ್ಲೋಸ್ ಮಾಡ್ಬೇಕಾದ್ರೆ ನಮ್ ಹೀರೋಗೆ ಟಕ್ಕಂತ ಒಂದು ವಿಷಯ ನೆನಪು ಬರುತ್ತೆ. ಫಸ್ಟ್ ನಮ್ ಹೀರೋ ಮತ್ತೆ ಪ್ರಪೋಸ್ ಮಾಡ್ಕೊಂಡಾಗ ಇದೇ ತರ ಈ ಡೋರ್ ಹತ್ರ ತಾನೆ ಕಿಸ್ ಮಾಡಿರ್ತಾರೆ. ಅದ್ ನೆನೆಸ್ಕೊಂಡು ನಮ್ ಹೀರೋಗೆ ಶಾಕ್ ಆಗೋಯ್ತು. ಅಯ್ಯೋ ಇವಾಗ ಏನಕ್ಕೆ ನನ್ಗೆ ಆತರ ಥಾಟ್ ಎಲ್ಲ ಬರ್ತಾ ನಾನು ಬ್ಯಾಡ್ ಬಾಯ್ ಆಗ್ಬಿಟ್ನಾ ಹೆಂಗೆ ಅಂತ ಪೇಚಾಡ್ಕೊಂಡು ಅವನು ಕೆಳಗಡೆ ಬರ್ತಾನೆ. ಅವ್ನ್ ಬಂದ್ ಅವ್ನ ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ಟ್ಯಾಕ್ಸಿ ಒಂದ ಜಾಗಕ್ಕೆ ಬಂದಿರುತ್ತೆ. ಆ ಸೈಕೋ ಕಿಲ್ಲರ್ದು ಟ್ಯಾಕ್ಸಿನೇ ಯಾರನ್ನೋ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಅವನು ನಮ್ ಹೀರೋ ಹಿಂದ್ಗಡೆ ಹೋಗೋ ತರ ಇದೆ. ಒಂದ್ ವೇಳೆ ನಮ್ ಹೀರೋನ ಫಾಲೋ ಮಾಡ್ತಾ ಇದ್ದಾನೆ ಏನು ಅಂತ ಗೊತ್ತಿಲ್ಲ. ಈಗ ಮನೆಗೆ ಹೋದ್ಮೇಲೆ ನಮ್ ಹೀರೋ ಸುಮ್ನೆ ಇಲ್ದೆ ಫೋನ್ ಅಲ್ಲಿ ಒಂದು ಹುಡುಗಿನ ಕಿಸ್ ಮಾಡೋ ತರ ಥಾಟ್ ಬಂದ್ರೆ ಏನ್ ಅರ್ಥ ಅಂತ ಗೂಗಲ್ ಮಾಡಿ ನೋಡ್ತಾ ಇರ್ತಾನ. ಇದನ್ನ ಅವ್ರ ಫ್ರೆಂಡ್ ನೋಡ್ಬಿಟ್ಟ, ಏನೋ ಇದು ಒಂದ್ ಹುಡುಗಿನ ಕಿಸ್ ಮಾಡೋ ತರ ನಿನ್ಗೆ ಅನ್ನಿಸ್ತಾ ಅಂತ ಹೇಳಿ ಗೇಲಿ ಮಾಡಿದ ತಕ್ಷಣ ಅವ್ನು ಟಕ್ಕಂತ ಆಫ್ ಮಾಡ್ಬಿಟ್ಟ. ಯಾಕೋ ಈ ತರ ಚಿಕ್ಕ ಹುಡುಗನ್ ತರ ಆಡ್ತಾ ಇದೀಯಾ, ಅದನ್ನೆಲ್ಲ ಗೂಗಲ್ ಮಾಡಿ ನೋಡ್ತಾರ, ನೀನ್ ಯಾವ ಹುಡುಗಿನ ಬೇಕಾಗಿದ್ರು ಕಿಸ್ ಮಾಡ್ಬೋದು, ಅದು ಬಿಡು ಯಾವ ಹುಡುಗಿನ ಕಿಸ್ ಮಾಡೋ ತರ ನಿನ್ಗೆ ಇಮ್ಯಾಜಿನೇಷನ್ ಬಂತು ಅದನ್ನ ಹೇಳು ಅಂದಾಗ ಇವ್ನ ಆತರ ಏನಿಲ್ಲ ನೀನ್ ಸುಮ್ನೆ ಇರು ಅಂತ ಹೇಳ್ತಾನೆ. ಆಗ ಅವ್ರ ಫ್ರೆಂಡೇ ಕೇಳ್ತಾನೆ ಅವತ್ತು ಮನೆ ಕರ್ಕೊಂಡ್ ಬಂದಿದ್ದಲ್ವಾ ಆ ಹುಡುಗಿ ಬಗ್ಗೆ ತರ ನಿನ್ಗೆ ಈ ತರ ಫೀಲಿಂಗ್ ಬಂದೋದು ಅಂದಾಗ ಹೀರೋ ಅಂತಾನೆ ಚಾಚೆ ಆತರ ಎಲ್ಲ ಕಣೋ, ಬಟ್ ನಾನು ಆ ಹುಡುಗಿನ ಮೀಟ್ ಮಾಡಿದಾಗಲ್ಲ ನನಗೇನೋ ಒಂಥರ ಹೊಸ ವಿಷಯಗಳೆಲ್ಲ ನೆನಪು ಬರ್ತಾ ಇರುತ್ತೆ, ಆಲ್ರೆಡಿ ನನ್ನ ಜೀವನದಲ್ಲಿ ನಡೆದಿರೋ ತರ. ಒಂದ್ ವೇಳೆ ನಾನು ತುಂಬಾ ಮೂವೀಸ್ ನೋಡ್ತೀನಲ್ವಾ ಅದರಿಂದ ಈ ತರ ಏನಾದ್ರು ಥಾಟ್ ಬರ್ತಾ ಇದೆಯಾ ಅಂತ ಇವ್ನು ಯೋಚನೆ ಮಾಡುವಾಗ ಹೀರೋ ಅವ್ರ ಫ್ರೆಂಡ್ ಹೇಳ್ತಾನೆ ಸರಿ ಆತರ ಥಾಟ್ಸ್ ಬಂದಾಗ ನಿನ್ಗೆ ಹೆಂಗಿರುತ್ತೆ ಫೀಲಿಂಗ್ ಅಂದಾಗ ಹೀರೋ ಅಂತ ನಾ ಫೀಲಿಂಗ್ ಹೆಂಗಿರುತ್ತೆ ಅಂತ ಹೆಂಗೋ ಹೇಳೋದು, ಕೆಲವೊಂದು ಸಂತೋಷವಾಗಿರುತ್ತೆ, ಕೆಲವೊಂದು ದುಃಖವಾಗಿರುತ್ತೆ, ಕೆಲವೊಂದು ತುಂಬಾನೇ ಎಮೋಷನಲ್ ಆಗುತ್ತೆ ಅಂತೆಲ್ಲ ಹೇಳಿದಾಗ ಹೀರೋ ಫ್ರೆಂಡ್ ಹೇಳ್ತಾನೆ ಹಂಗಾದ್ರೆ ನಾನ್ ಕಂಡಿಡ್ಬಿಟ್ಟೆ ಆ ಹುಡುಗಿ ಮೇಲೆ ನಿನ್ಗೊಂದು ಕ್ರಶ್ ಇದೆ ಅಂದಾಗ ಹೀರೋ ಅಂತಾನೆ ಸುಮ್ನೆ ಇಲ್ದಿರೋ ಬಲ್ದಿರೋದೆಲ್ಲ ಹೇಳ್ಬೇಡ್ವೋ ಅಂದಾಗ ಹೀರೋ ಫ್ರೆಂಡ್ ಹೇಳ್ತಾನೆ ಹೌದು ಕಣೋ ನನ್ ಗೊತ್ತು, ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಅವಳ ಮೇಲೆ ನಿನ್ಗೆ ಲವ್ ಆಗಿದೆ ಅಂದಾಗ ಇವಾಗ ಓದೇ ತಿಂತೀಯ ಸೈಲೆಂಟ್ ಆಗಿ ಗೆದ್ದೋಗ್ತೀಯ ಅಂದಾಗ ಅವ್ನ ಅಂತಾನೆ ನಾನೇ ನಿನ್ನ ಸುಮ್ನೆ ನೋಡಕ್ ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಾ, ನನ್ ಫೋನ್ಗೆ ನೀನ್ ರೆಸ್ಪಾಂಡ್ ಮಾಡಿಲ್ಲ ಅಂತಾನೆ ಬಂದಿದ್ದು. ನಮ್ ಹಳೆ ಸ್ಕೂಲ್ ಫ್ರೆಂಡ್ ಕಿಮ್ ಅಂತ ಒಬ್ಬ ಇದ್ದ ಗೊತ್ತಾ, ನಮ್ ಬ್ಯಾಂಡ್ ಅಲ್ಲಿ ಕೂಡ ಇದ್ದ, ನೋಡಕ್ ತುಂಬಾ ಹ್ಯಾಂಡ್ಸಮ್ ಆಗಿ ಕೂಡ ಇದ್ದ, ಆನ್ಲೈನ್ ಸೆಲೆಬ್ರಿಟಿ ಕೂಡ ಆಗಿದ್ದ ಕಣೋ, ಅವನಿವಾಗ ಒಂದು ಪೊಲೀಸ್ ಆಫೀಸರ್ ಆಗಿದ್ದಾನೆ, ಅವನೇನೋ ಒಂದು ವಿಷಯವಾಗಿ ನಿನ್ನ ನೋಡ್ಬೇಕು ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳ್ತಾ ಇದ್ದ. ಸೊ ಅವ್ನ ಮೀಟ್ ಮಾಡಕ್ ಹೋಗೋಣ ಅಂದಾಗ ನಮ್ ಹೀರೋ ಕೂಡ ಒಪ್ಕೊಂಡ. ಇನ್ನೇನು ನೆಕ್ಸ್ಟ್ ಅವ್ರ ಮೀಟಿಂಗ್ ಗೆ ಕಿಮ್ ಬಂದು ಅವ್ನ ಐಡಿ ಕಾರ್ಡ್ ಎಲ್ಲ ತೋರಿಸ್ಬಿಟ್ಟು ಅವನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ತುಂಬಾ ದಿನ ಆಯ್ತಲ್ವಾ ನಾವು ನೋಡ್ಕೊಂಡು ಅಂತ ಮಾತಾಡುವಾಗ ಹೀರೋ ಫ್ರೆಂಡ್ ಗೆ ಶಾಕ್ ಆಗೋಯ್ತು, ಏನು ನಿಮ್ ಇಬ್ಬರಿಗೆ ಆಲ್ರೆಡಿ ಪರಿಚಯ ಇದೆಯಾ ಅಂದಾಗ ತುಂಬಾ ದಿನಗಳ ಹಿಂದೆ ನೋಡ್ತಾ ಇದ್ವಿ. ಹೀರೋ ಕೇಳ್ತಾನೆ ಅದ್ ಬಿಡಿ ನೀವೇನಕ್ಕೆ ನನ್ನ ನೋಡ್ಬೇಕು ಅನ್ಕೊಂಡ್ರಿ ಅಂದಾಗ ಏನಿಲ್ಲ ನಿಮ್ಮ ಡ್ಯಾಶ್ ಕ್ಯಾಮ್ ಅಲ್ಲಿರೋ ವಿಡಿಯೋನ ಸ್ವಲ್ಪ ನೋಡ್ಬೇಕು ಅಂತ ಡೇಟ್ ಹೇಳ್ಬಿಟ್ಟು ಕೇಳಿದಾಗ ಹೀರೋ ಹೇಳ್ತಾನೆ ನೀವ್ಯಾಕೆ ಅದ್ ನೋಡ್ಬೇಕು ಫಸ್ಟ್ ನಂತರ ರೀಸನ್ ಹೇಳಿ ಅಂದಾಗ ಇವ್ನು ಹೇಳ್ತಾನೆ ಈ ತರ ನಿನ್ ಫ್ಯಾನ್ ಗರ್ಲ್ ಒಬ್ಳು ಅವಾಗ ನಿಮ್ ಅಪಾರ್ಟ್ಮೆಂಟ್ ಕಡೆನೆ ಸುತ್ತಾ ಇದ್ಲು, ಅವಳನ್ನ ಒಬ್ಬ ಸೈಕೋ ಬಂದು ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡ್ದ. ಅವತ್ತು ಅವ್ನ್ ಕಾರು ಅವನೊಂದು ಟ್ಯಾಕ್ಸಿ ಡ್ರೈವರ್ ಅವ್ನ ಕಾರ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ನಿಮ್ ಕಾರ್ ಕೂಡ ಬಂತು. ಸೊ ಅವ್ನ ಕಾರ್ ನಂಬರ್ ನಮ್ಗೆ ಸರಿಯಾಗಿ ನೋಡಕ್ ಆಗ್ಲಿಲ್ಲ, ಅದು ನಿಮ್ ಡ್ಯಾಶ್ ಕ್ಯಾಮ್ ಅಲ್ಲಿ ತುಂಬಾ ಚೆನ್ನಾಗಿ ರೆಕಾರ್ಡ್ ಆಗಿರುತ್ತೆ ಅದನ್ನ ನೋಡಕ್ಕೆ ಅಂದಾಗ ಹೀರೋ ಕೂಡ ಸರಿ ಆಯ್ತು ಕೊಡ್ತೀನಿ ಅಂತ ಹೇಳ್ಬಿಟ್ಟ. ಅಷ್ಟೇ ಅಲ್ಲ ಕಿಮ್ ಕೇಳ್ತಾನೆ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕು, ಹೀರೋಯಿನ್ ಅವರ ಪ್ರಾಜೆಕ್ಟ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದೀರಾ ತಾನೆ ಅಂದಾಗ ಹೀರೋ ಕೂಡ ಹೌದು ಅಂತ ಹೇಳ್ತಾನೆ. ಹಂಗಾದ್ರೆ ಒಂದು ಹುಡುಗಿನ ನೀವು ಸಪರೇಟ್ ಆಗಿ ನಿಮ್ ಅಪಾರ್ಟ್ಮೆಂಟ್ ಗೆ ಕರೆದು ಮಾತಾಡ್ತೀರಾ ಅಂದಾಗ ಇವ್ನಿಗೆ ಟೆನ್ಷನ್ ಆಗೋಯ್ತು. ಹಂಗಾದ್ರೆ ನಿಮ್ಮ ಹುಡುಗಿಯವರ ಕೆಲಸ ಕೂಡ ನೀವು ಅಡ್ಡ ಬರ್ತೀರಾ ಅಂದಾಗ ಕಿಮ್ ಹೇಳ್ತಾನೆ ನಾನು ಬೇರೆ ಹುಡುಗಿರ್ ಕೆಲ್ಸಕ್ಕೆ ಅಡ್ಡ ಬರೋದಿಲ್ಲ, ಆದ್ರೆ ನನ್ನ ಇನ್ಸೋಲ್ ಕೆಲ್ಸಕ್ಕೆ ನಾನು ಅಡ್ಡ ಬರ್ತೀನಿ, ನೀವ್ ಈ ತರ ಎಲ್ಲ ಕರಿಬಾರ್ದು ಅಂತ ಹೇಳಿ ಮಾತ್ಗೂ ನನ್ನಿನ್ಸೋ ಅಂತ ಹೇಳ್ತಾ ಇದ್ರೆ ಹೀರೋಗೆ ಟೆನ್ಷನ್ ಆಗೋಯ್ತು, ನೀವ್ ಯಾಕೆ ಮಾತ್ಕಿದ್ರೆ ಹೇಳ್ತಾ ಇದೀರಾ ಅಂತ. ಒಂದು ಹುಡುಗಿಗೋಸ್ಕರ ಇವರಿಬ್ರು ಮಾತಲ್ಲೇ ಜಗಳ ಮಾಡ್ತಾ ಇರೋದ್ರಿಂದ ಹೀರೋ ಫ್ರೆಂಡ್ ಗೆ ಟೆನ್ಷನ್ ಆಗೋಯ್ತು, ಏನಾಯ್ತು ಇವಾಗ ಏನಕ್ಕೆ ಇಬ್ರು ಮಾತಲ್ಲಿ ಜಗಳ ಮಾಡ್ತಾ ಇದೀರಾ, ಫಸ್ಟ್ ಮೀಟಿಂಗ್ ಈ ತರ ಜಗಳದಲ್ಲೇ ನಡಿಬೇಕಾ ಅಂತ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲೊಬ್ರು ಕಾಫಿ ತಗೊಂಡ್ ಬಂದು ಕೊಡ್ತಾರ. ಹೀರೋ ಫ್ರೆಂಡ್ ಆ ಕಾಫಿನ ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ಅಯ್ಯೋ ಬಿಸಿ ಬಿಸಿ ಅಂತ ಕೂಗ್ತಾ ಇದ್ರೆ ಇವ್ರಿಬ್ರುಗ ಬಿಸಿ ಸ್ವಲ್ಪನೂ ತಟ್ಟದೇ ಇರೋ ತರ ಗುಡುಕ್ ಅಂತ ನೀರ್ ಕುಡ್ದಂಗ್ ಕುಡಿತಾ ಇರ್ತಾರೆ. ಹೀರೋ ಫ್ರೆಂಡ್ ಏನ್ರೋ ಆಯ್ತು ನಿಮ್ಗೆ ಯಾಕ್ರ ಹತ್ರ ಕುಡಿತಾ ಇದೀರ ಅಂದಾಗ ಇದು ಬಿಸಿನೂ ಇಲ್ಲ ಏನಿಲ್ಲ ಅಂತ ಕುಡಿದ್ಬಿಟ್ಟು ಗ್ಲಾಸ್ ನ ಇಡ್ತಾರೆ. ಆದ್ರೆ ಇಬ್ರಿಗೂ ಕಣ್ಣಲ್ಲಿ ಸರಿಯಾಗಿ ನೀರ್ ಬರ್ತಾ ಇರುತ್ತೆ, ಫುಲ್ ಬಿಸಿ ಇದ್ದಿರತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಣ್ಣನ ಮತ್ತೆ ಅವರ ಫ್ರೆಂಡ್ ನ ತೋರಿಸ್ತಾರೆ, ಅಂದ್ರೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ನ
ತೋರಿಸ್ತಾರೆ. ಗಂಡ ಹೆಂಡತಿ ಇಬ್ರು ಲಾಟ್ರಿ ಟಿಕೆಟ್ ಅಲ್ಲಿರೋ ಅಮೌಂಟ್ ನ ಹೆಂಗೋ ಬ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ರು. ಸಖತ್ ಸಂತೋಷ ಪಡ್ತಾರೆ. ಹೀರೋನ್ ಅವ್ರ ಫ್ರೆಂಡ್ ಹೇಳ್ತಾಳೆ, ನೀನ್ ಯಾವಾಗೂ ವೇಸ್ಟ್ ಮಾಡ್ತಾ ಇದೀಯ ಅಂತ ಅನ್ಕೊಂಡಿದ್ದೆ ಕಣೋ, ಪರವಾಗಿಲ್ಲ, ಅಟ್ಲೀಸ್ಟ್ ಹಿಂಗಾದ್ರೂ ನೀನೀಗ ಗೆದ್ದಿದ್ಯಾ. ಸರಿ, ನಾನು ಒಂದೇ ಒಂದು ಅವಕಾಶ ಕೊಡ್ತೀನಿ, ಕೆಲಸ ಕಾರ್ಯಕ್ಕೆ ಹೋದ ಇಷ್ಟು ದಿನ ನೀನ್ ವೇಸ್ಟ್ ಮಾಡಿದ್ ಸಾಕು, ಒಂದೇ ಒಂದ್ಸತಿ ನೀನ್ ಫೈನಲ್ ಆಡಿಷನ್ ಗೆ ಹೋಗು, ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು, ಓಕೆನಾ ಅಂದಾಗ ಅವ್ನು ಡಬಲ್ ಓಕೆ, ನೀನ್ ಇತರ ಚಾನ್ಸ್ ಕೊಡ್ತೇನೆ ಅಂತ ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ ಅಂತ ತುಂಬಾ ಖುಷಿ ಪಡ್ತಾನೆ. ಇನ್ನೇನು ನೆಕ್ಸ್ಟ್ ನಮ್ ಹೀರೋ ಅವ್ರ ಅಸಿಸ್ಟೆಂಟ್ ಅವರೆಲ್ಲ ಮತ್ತೆ ನಮ್ಮ ಹೀರೋಯಿನ್ ಅವ್ರ ಬಾಸ್ ಅವರೆಲ್ಲಾನು ಒಂದು ಮೀಟಿಂಗ್ ನ ಮಾಡ್ತಾ ಇರ್ತಾರೆ. ಇವಾಗ ನಮ್ ಹೀರೋ ಕೂಡ ಪ್ರಾಜೆಕ್ಟ್ ಗೆ ಓಕೆ ಹೇಳಿರ್ತಾನಲ್ವಾ, ಅದ್ರ ಬಗ್ಗೆ ಮಾತಾಡ್ಕೊಳಕ್ಕೆ ಅಂತ ಬಂದೇ ಇರ್ತಾರೆ. ಆ ಮೇಡಮ್ ಹೇಳ್ತಾರೆ, ಈ ಪ್ರಾಜೆಕ್ಟ್ ಗೆ ನೀವು ಒಪ್ಕೊಂಡು ಇವಳು ಒಪ್ಕೊಂಡು ನನಗೆ ತುಂಬಾ ಸಂತೋಷ ಆಗ್ತಿದೆ ಅಂತ ಹೇಳಿ ಊಟ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ, ನನ್ಗೊಂದು ಒಪಿನಿಯನ್ ಇದೆ, ಆ ಸ್ಟೋರಿನಲ್ಲಿ ಎಂಡಿಂಗ್ ಏನಾದ್ರು ಚೇಂಜ್ ಮಾಡೋ ಚಾನ್ಸಸ್ ಇದೆಯಾ ಅಂದಾಗ ಇವ್ರು ಹೇಳ್ತಾರೆ, ಏನು ಚೇಂಜ್ ಮಾಡೋ ಚಾನ್ಸಸ್ ಏನ್ ಹೇಳ್ತಾ ಇದೀರಾ ಅಂದಾಗ, ಏನಿಲ್ಲ, ಅದ್ ಯಾಕೋ ತುಂಬಾ ಸ್ಯಾಡ್ ಎಂಡಿಂಗ್ ಆಯ್ತು, ಅದರಿಂದಾನೇ ಒಂದು ಒಳ್ಳೆ ಎಂಡಿಂಗ್ ನ ಕೊಡ್ಬೋದಲ್ವಾ ಅಂದಾಗ ಹೀರೋಯಿನ್ ಅಂತಾಳೆ, ಆ ಸ್ಟೋರಿಗೆ ಆ ಕ್ಯಾರೆಕ್ಟರ್ಸ್ ಗೆ ಅದೇ ಎಂಡಿಂಗ್ ಕೊಟ್ರೇನೆ ಚೆನ್ನಾಗಿರೋದು ಅಂತ ಇವಳು ಸ್ವಲ್ಪ ಸೀರಿಯಸ್ ಆಗಿ ಹೇಳಿದಾಗ ಹೀರೋಯಿನ್ ಅವ್ರ ಬಾಸ್ ಹೇಳ್ತಾರೆ, ಇವಾಗ ಯಾಕೆ ನೀನ್ ಹತ್ರ ಸೀರಿಯಸ್ ಆಗ್ತಾ ಇದೆಯಾ, ಇವ್ರು ಬಂದು ನಮ್ಮ ಸ್ಟೋರಿನಲ್ಲಿ ಒಂದು ಮೇನ್ ಲೀಡ್ ಆಗಿ ಆಕ್ಟ್ ಮಾಡ್ತಿದ್ದಾರೆ, ಅವ್ರ ಒಪಿನಿಯನ್ ಕೂಡ ನಾವು ಕೇಳ್ಬೇಕು ಕಣೆ, ನೀನ್ ಯಾಕೆ ಇತರ ಮಾತಾಡ್ತಾ ಇದೆಯಾ, ಸರ್ ನೀವ್ ಹೇಳಿ ಸರ್ ನಿಮ್ಮ ಒಪಿನಿಯನ್ ಏನ್ ಹೇಳಿ ಅಂದಾಗ ಅವನಂತಾನೆ, ಏನಿಲ್ಲ, ಆ ಎಂಡಿಂಗ್ ಅಲ್ಲಿ ಹೀರೋ ಹೀರೋಯಿನ್ ಸೇರಲ್ಲ ಅನ್ನೋ ತರ ಇರುತ್ತೆ, ಆದ್ರೆ ನನ್ನ ಕೇಳಿದ್ರೆ ಅವರು ಮತ್ತೆ ಸಮ್ ಆಕ್ಸಿಡೆಂಟ್ ಅಲ್ಲಿ ಅವ್ನಿಗೆ ಮತ್ತೆ ಮೆಮೊರೀಸ್ ಎಲ್ಲ ವಾಪಸ್ ಬರೋ ತರ, ಆಮೇಲೆ ಅವ್ರ ಲವ್ ರಿಫ್ರೆಶ್ ಆಗಿ ಸ್ಟಾರ್ಟ್ ಆಗೋ ತರ ಕೊಟ್ರೆ ಚೆನ್ನಾಗಿರತ್ತಲ್ವಾ ಅಂದಾಗ ಹೀರೋಯಿನ್ ಹತ್ರ ಸೀರಿಯಸ್ ಆಗ್ಬಿಟ್ಲು, ಇಲ್ಲ ಆಗೋದಿಲ್ಲ, ಪ್ರತಿ ಸತಿ ಹೀರೋ ಹೀರೋಯಿನ್ ಸೇರಿದಾಗಲ್ಲ ಹೀರೋ ಸಾಯ್ತಾನೆ ಅಂತ ಗೊತ್ತಿದ್ದೆ ಅವಳ ಹತ್ರ ಒಂದು ಡಿಸಿಷನ್ ನ ತಗೊಂಡಿರೋದು, ಹಂಗಿರ್ಬೇಕಾದ್ರೆ ಲಾಸ್ಟ್ ಅಂಡ್ ಫೈನಲ್ ಅವ್ರು ಮತ್ತೆ ಸೇರ್ಬೇಕು ಅಂತ ಆದಾಗ ಹೀರೋಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವಾಗ ಹೀರೋಯಿನ್ ಪಟ್ಟಿರೋ ಕಷ್ಟ ಎಲ್ಲ ವೇಸ್ಟ್ ಆಗ್ಬಿಡತ್ತಲ್ವಾ ಅಂತ ಇವ್ರು ಸ್ವಲ್ಪ ಇಮೋಷನಲ್ ಆಗಿ ಹೇಳಕ್ಕೆ ಸ್ಟಾರ್ಟ್ ಮಾಡದ್ಲ. ಹೀರೋಗೆ ಅರ್ಥ ಆಗೋಯ್ತು, ಸರಿ ಇದು ತುಂಬಾ ಓವರ್ ಆಗಿ ಹೋಗ್ತಾ ಇದೆ, ಜಗಳ ತರ ಬರೋ ತರ ಇದೆಯಲ್ಲ ಅಂತ ಹೇಳಿ ಹೀರೋ ಅಂತಾನೆ, ಏನಿಲ್ಲ, ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ, ನಿಮ್ ಹತ್ರ ಶೇರ್ ಮಾಡ್ಕೊಂಡೆ, ನೀವ್ ಕೊಟ್ಟಿರೋ ಎಂಡಿಂಗ್ ಚೆನ್ನಾಗಿದೆ ಬಿಡಿ ಅಂತ ಹೇಳಿ ಅವನು ಸುಮ್ನೆ ಆಗ್ಬಿಟ್ಟ. ಈಗ ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಕೂಡ ನಮ್ ಹೀರೋಯಿನ್ ಅವ್ನು ಫಾಲೋ ಮಾಡ್ಕೊಂಡೇ ಬರ್ತಾ ಇರ್ತಾನ. ಅವ್ಳು ಕೇಳ್ತಾಳೆ, ಏನಕ್ಕೆ ನನ್ನ ಹತ್ರ ಫಾಲೋ ಮಾಡ್ಕೊಂಡು ಬರ್ತಾ ಇದೀರಾ, ಪಬ್ಲಿಕ್ ಯಾರಾದ್ರೂ ನೋಡಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂದಾಗ ಹೀರೋ ಅಂತಾನೆ, ಏನು ಪ್ರಾಬ್ಲಮ್ ಆಗಲ್ಲ, ಒಂದೇ ಪ್ರಾಜೆಕ್ಟ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ, ಹಂಗಿರ್ಬೇಕಾದ್ರೆ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಕೊಂಡಿ ಅಂತ ಹೇಳ್ಬೋದಲ್ವಾ, ಅದ್ರಲ್ಲಿ ಏನಿದೆ ಅಂದಾಗ ಇವಳು ಹೇಳ್ತಾಳೆ, ಓ ಇವಾಗ ನಾವು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಕೊಳ್ತಾ ಇದೀವಿ ಅಂದಾಗ ಅವನು, ಇಲ್ಲ ನಾನು ನಿನ್ನ ಹತ್ರ ಅವನೇ ಮಾತಾಡ್ಬೇಕು, ನನ್ಗೆ ನೀನಂದ್ರೆ ತುಂಬಾನೇ ಇಷ್ಟ, ನಾನು ನಿನ್ನ ಲವ್ ಮಾಡ್ತಾ ಇದೀನಿ ಅಂದಾಗ ಹೀರೋಯಿನ್ಗೆ ಲೈಟ್ ಆಗಿ ಶಾಕ್ ಆಗಿದ್ರು, ನಾವು ಮೀಟ್ ಮಾಡಿ ಸ್ವಲ್ಪ ದಿನಾನೇ ಆಯ್ತು, ಅದೇ ನಿಮ್ಗೆ ಲವ್ ಬಂತು ಅಂದಾಗ ಇವನು ಹೇಳ್ತಾನೆ, ಹೆಂಗೆ ಏನು ಅಂತ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ, ನನ್ಗೂ ಸ್ವಲ್ಪ ಅದು ಆಶ್ಚರ್ಯವಾಗೇ ಇದೆ, ಬಟ್ ಯಾಕೋ ನನ್ಗೆ ಪ್ರತಿ ಸತಿ ನೀವೇ ನೆನಪು ಬರ್ತೀರಾ, ನಿಮ್ಗೆ ಏನಾಯ್ತು, ನೀವ್ ಹೆಂಗಿದ್ದೀರಾ ಏನು ಅಂತ ನನಗೆ ನಿಮ್ಮೇಲೆ ನೆನಪು ಬರ್ತಾ ಇರುತ್ತೆ, ಸೊ ನನ್ನ ಒಂದು ಪ್ರಪೋಸಲ್ ನ ನಿಮ್ ಮುಂದೆ ಇಟ್ಟಿದ್ದೀನಿ ಅಂದಾಗ ಹೀರೋಯಿನ್ ಅಂತಾಳೆ, ಬಟ್ ಆಲ್ರೆಡಿ ನಾನು ನಿಮ್ ಹತ್ರ ಹೇಳಿದೀನಿ, ನನ್ಗೆ ಒಬ್ನು ತುಂಬಾನೇ ಇಷ್ಟ ಆಗಿದ್ದಾನೆ, ನಾನು ಆಲ್ರೆಡಿ ಒಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ, ಹಂಗಿರ್ಬೇಕಾದ್ರೆ ಈ ತರ ಒಂದು ಯೋಚನೆಯಿಂದ ನೀವು ದೂರ ಬರೋದೇ ಒಳ್ಳೇದು ಅಂತ ಹೇಳ್ತಾಳೆ. ಆಗ ಹೀರೋ ಹೇಳ್ತಾನೆ, ನೋ ಪ್ರಾಬ್ಲಮ್, ನೀವು ಆಲ್ರೆಡಿ ನಾನು ತುಂಬಾ ಸತಿ ರಿಜೆಕ್ಟ್ ಮಾಡ್ಬಿಟ್ಟಿದೀರಾ, ಅವಾಗೂ ಏನಕ್ಕೆ ನಾನು ನಿಮ್ ಮುಂದೆ ಬರ್ತಾ ಇದೀನಿ ಅಂತ ಗೊತ್ತಿಲ್ಲ, ನಾನು ಇಷ್ಟೋ ಹುಡುಗಿನ ರಿಜೆಕ್ಟ್ ಮಾಡಿದೀನಿ, ನನ್ಗೆ ಅವಾಗ ಆತರ ಫೀಲ್ ಬರ್ಲಿಲ್ಲ, ಇವಾಗೂ ನೀವೇನ್ ಯೋಚನೆ ಮಾಡ್ಬೇಡಿ, ನಿಮ್ ದಾರಿಗೆ ನಾನು ಅಡ್ಡ ಬರೋದಿಲ್ಲ ಅಂತ ಹೇಳಿ ಹೀರೋ ಸೈಲೆಂಟ್ ಆಗ್ಬಿಟ್ಟ. ಅದಾದ್ಮೇಲೆ ಹೀರೋಯಿನ್ ತುಂಬಾನೇ ಸಾರಿ ಕೇಳ್ತಾಳೆ, ನಿಮ್ಮ ಹತ್ರ ಇಷ್ಟು ದಿನ ಸ್ವಲ್ಪ ರೂಡ್ ಆಗಿ ನಡ್ಕೊಂಡಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂದಾಗ ಹೀರೋ ಹೇಳ್ತಾನೆ, ನಾವ್ ಇವಾಗೆ ಲಾಸ್ಟ್ ಏನೋ ಮೀಟ್ ಮಾಡ್ಕೊಳ್ಳೋತರ ಸಾರಿ ಎಲ್ಲ ಕೇಳ್ತಾ ಇದ್ದೀರಾ, ಯಾಕೆನ್ ಮೇಲೆ ನಾವು ಮೀಟ್ ಮಾಡ್ಕೊಳ್ಳಲ್ವಾ, ನಾವು ಒಂದೇ ಪ್ರಾಜೆಕ್ಟ್ ಅಲ್ಲಿ ತಾನೇ ವರ್ಕ್ ಮಾಡ್ತೀವಿ ಅಂದಾಗ ಇವಳು ಅಂತಾಳೆ, ನಾನ್ ನಿಮ್ನ ರಿಜೆಕ್ಟ್ ಮಾಡಿದೀನಿ, ಅವಾಗೂ ನಿಮ್ಗೆ ನನ್ ಜೊತೆ ವರ್ಕ್ ಮಾಡೋ ಐಡಿಯಾ ಇನ್ನೂ ಇದೆಯಾ ಅಂತ. ಸೊ ಹೀರೋ ಇನ್ನೇನು ಮಾತಾಡಲ್ಲ, ಸೈಲೆಂಟ್ ಆಗ್ಬಿಟ್ಟ. ಆಮೇಲೆ ಅವಳನ್ನ ಪಿಕಪ್ ಮಾಡೋದಕ್ಕೆ ಕಿಮ್ಮೆ ಬಂದಿರೋದು. ಇವಳು ಕೇಳ್ತಾಳೆ, ನಿಮ್ಗೆ ಅಷ್ಟೊಂದು ಕೆಲಸ ಇಟ್ಕೊಂಡು ನನ್ನ ಪಿಕಪ್ ಮಾಡೋದಕ್ಕೋಸ್ಕರ ಇಷ್ಟು ದೂರ ಬಂದಿದ್ದೀರಾ ಅಂದಾಗ ಕಿಮ್ ಹೇಳ್ತಾನೆ, ನಿನ್ ಕಾರ್ ಇನ್ನೂ ರಿಪೇರ್ ಆಗಿದೆ ಅಲ್ವಾ, ಅದಿನ್ನೂ ಸರಿ ಹೋಗಿಲ್ಲ ಅಂತ ಗೊತ್ತು, ಅದಕ್ಕೆ ಅಂದಾಗ ಇದ್ರೂ ಪರವಾಗಿಲ್ಲ, ಇಷ್ಟು ದೂರ ನೀನ್ ಏನಕ್ಕೋಸ್ಕರ ಬಂದೆ ಅಂದಾಗ ಕಿಮ್ ಹೇಳ್ತಾನೆ, ನಾನ್ ಇವಾಗ ಹೇಳಿಲ್ಲ ಅಂತಂದ್ರೆ ನಂಗೆ ಮತ್ತೆ ಹೇಳೋ ಚಾನ್ಸ್ ಇಲ್ಲ ಅಂತ ಕಾಣುತ್ತೆ ಕಣೆ, ನನ್ಗೆ ನೀನಂದ್ರೆ ತುಂಬಾನೇ ಇಷ್ಟ, ಆಕ್ಚುಲಿ ನಿನ್ ಹತ್ರ ಮಾತಾಡ್ಬೇಕಾದ್ರೆ ಏನೋ 10-12 ವರ್ಷದಿಂದಗಡೆ ನಾನು ನಿನ್ ಜೊತೆ ಇರೋ ತರ, ನಾವಿಬ್ರು ತುಂಬಾ ಕ್ಲೋಸ್ ಆಗಿದ್ದ ತರ ಎಲ್ಲ ನನ್ಗೆ ಫೀಲ್ ಆಗ್ತಿದೆ, ಅದ್ ಯಾಕೆ ಅಂತ ನನ್ಗೆ ಗೊತ್ತಿಲ್ಲ, ನನಗೆ ಒಂಥರ ವಿಯರ್ಡ್ ಆಗಿದೆ, ನಾನು ಹೇಳೋದ್ ನಿನ್ಗೆ ವಿಚಿತ್ರವಾಗಿ ಅನಿಸ್ಬೋದು, ಇದ್ರೂ ನನ್ಗೆ ಆತರ ಎಲ್ಲ ಒಂದು ಫೀಲಿಂಗ್ಸ್ ಇದೆ, ಅದ್ರಿಂದಾನೆ ನಾನು ನಿನ್ನ ಹತ್ರ ಈ ವಿಷಯ ಹೇಳ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ, ಬಟ್ ನನ್ಗೆ ಈ ತರ ಒಂದು ಯೋಚನೆ ಇದೆ ನಿನ್ ಮೇಲೆ ಅಂತ ಗೊತ್ತಾದ್ರೆ ನೀನ್ ಎಲ್ಲಿ ನನ್ನ ಅವಾಯ್ಡ್ ಮಾಡ್ಬಿಡ್ತೀಯೋ ಅಂತ ನಾನು ಹೇಳಿಲ್ಲ, ಬಟ್ ಫೈನ್, ಇಟ್ಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ಇವಳು ಅಂತಾಳೆ, ನಿನ್ಗೆ ನನ್ ಮೇಲೆ ಫೀಲಿಂಗ್ಸ್ ಬರೋದು, ನೀನ್ ಹೇಳೋದು ನನ್ಗೇನು ಆಶ್ಚರ್ಯ ಅನ್ಸಲ್ಲ, ಬಟ್ ಇದ್ರೂ ನನ್ ಬಗ್ಗೆ ನಿನ್ಗೆ ಗೊತ್ತಲ್ವಾ, ಆಲ್ರೆಡಿ ನಾನು ಹೇಳಿದೀನಿ, ನನ್ಗೊಬ್ರಂದ್ರೆ ತುಂಬಾನೇ ಇಷ್ಟ, ನಾನು ಅವ್ರನ್ನೇ ಲವ್ ಮಾಡ್ತಾ ಇದೀನಿ ಅಂದಾಗ ಇವನ್ ಅಂತಾನೆ, ಲವ್ ಮಾಡ್ತಾ ಇದೀಯ ಅಂತ ಹೇಳಿದೆ, ಬಟ್ ಯಾರಂತ ಇದುವರೆಗೂ ನನ್ನ ಹತ್ರ ಹೇಳಿಲ್ವಲ್ಲ, ಸರಿ ಬಿಡು, ನನ್ಗೆ ಹೇಳೋದು ಬೇಡ, ನೀನ್ ಆರಾಮಾಗಿರು ಅಂತ ಹೇಳಿ ಮನೆ ಹತ್ರ ಡ್ರಾಪ್ ಮಾಡ್ದ. ಇವಳು ಮನೆ ಒಳಗಡೆ ಹೋಗೋಷ್ಟ್ರಲ್ಲಿ ಅವ್ರ ಅಜ್ಜಿ ಹಾಲಲ್ಲಿ ಕೂತಿರ್ತಾರೆ, ಬಂದ್ಬಿಟ್ಟ ಇನ್ಸೋ, ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ ಅಂದಿದ ತಕ್ಷಣ ಅವಳಿಗೆ ಸಖತ್ ಆಶ್ಚರ್ಯ ಆಯ್ತು, ಅಜ್ಜಿಗೆ ನಾನ್ ನೆನ್ಪಿದೀನ, ನನ್ನ ಹೆಸರು ನೆನ್ಪಿದ್ಯಾ ಅಂತ. ಇಳೋಡೋಗಿ ಕೇಳಿದಾಗ ಅಜ್ಜಿ ಹೇಳ್ತಾರೆ, ಹೌದು, ಕೆಲವೊಂದು ಟೈಮು ನಾನು ಎಲ್ಲದನ್ನು ಮರ್ತೋಗ್ತೀನಿ, ಕೆಲವೊಂದ್ ಟೈಮು ಚಿಕ್ಕ ವಯಸ್ಸಲ್ಲಿ ನನ್ಗೆ 3ನೇ ಕ್ಲಾಸ್ 4ನೇ ಕ್ಲಾಸ್ ಓದೋವಾಗ ನನ್ಗೆ ನಡೆದಿರೋದು ನೆನಪು ಬರುತ್ತೆ, ಕೆಲವೊಂದ್ ಟೈಮು ನನ್ಗೆ ಹೊಸದಾಗ ಮದ್ವೆ ಆಗಿದ್ದೆಲ್ಲ ನೆನಪು ಬರುತ್ತೆ, ಆದ್ರೆ ಯಾವತ್ತಿಗೂ ಹಿಂಸೋ ಅನ್ನೋದನ್ನ ನಾನ್ ಮರೆಯೋದೇ ಇಲ್ಲ, ಯಾಕಂದ್ರೆ ನೀ ನನ್ ಮುದ್ದಾದ ಮೊಮ್ಮಗಳಲ್ವಾ ಅಂದಾಗ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಅವ್ರ ಅಜ್ಜಿ ಹೇಳ್ತಾರೆ, ಮರ್ವನ್ನೋದು ಬ್ರೈನ್ ಮಾತ್ರನೇ, ಮನ್ಸಿಗೆ ಅದು ಇರೋದಿಲ್ಲ, ನಮಗ್ ಇಷ್ಟವಾದವ್ರು ಒಬ್ರು ಇದ್ದಾರೆ ಅಂತಂದ್ರೆ ಅವ್ರನ್ನ ನಮ್ ಬ್ರೈನ್ ಆಟೋಮೆಟಿಕ್ ಆಗಿ ನಮಗಿರೋ ಆ ಒಂದು ಪ್ರಾಬ್ಲಮ್ ಇಂದ ಅದು ಮರ್ತೋಗುತ್ತೆ, ಆದ್ರೆ ಮನ್ಸು ಯಾವತ್ತಿಗೂ ಮರೆಯಲ್ಲ ಕಣೆ ಅಂತ ಹೇಳಿದಾಗ ಹೀರೋಯಿನ್ಗೆ ಕಿಮ್ ಹೇಳಿದ್ದಲ್ವಾ, ಒಂದು 10 ವರ್ಷದಿಂದ ನಾನು ನಿನ್ ಜೊತೆ ಕ್ಲೋಸ್ ಆಗಿರೋ ತರ ನನ್ಗೆ ಫೀಲ್ ಆಗ್ತಾ ಇತ್ತು ಅಂತ, ಅದವ್ರ ಆಳ ಮನ್ಸಲ್ಲಿ ಅವ್ರಿಗಿರೋ ಆ ಫೀಲಿಂಗ್ಸ್. ಅದೇ ತರ ಹೀರೋ ಕೂಡ ಹೇಳಿರ್ತಾನಲ್ಲ ಜೈಂಟ್ ವಿಲ್ ಅಲ್ಲಿ, ನಾನು ಇದೇ ಫಸ್ಟ್ ಜೈಂಟ್ ವಿಲ್ ಹತ್ತಾ ಇರೋದು, ಬಟ್ ಆಲ್ರೆಡಿ ಈ ಜೈಂಟ್
ಲೆವೆಲ್ ಇರೋ ತರ ನನಗೆ ಫೀಲ್ ಆಗ್ತಿದೆ ಅಂತ. ಇದಕ್ಕೆಲ್ಲ ಕಾರಣ ಇದೇನಾ ಅಂತ ಇವಳು ಯೋಚನೆ ಮಾಡ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋಯಿನ್ ಅವ್ರ ಆಫೀಸ್ ಅಲ್ಲಿ ತೋರಿಸ್ತಾರೆ. ನಮ್ ಹೀರೋ ಅಲ್ಲಿ ಆಫೀಸ್ ಹತ್ರ ಹೋಗಿರ್ತಾನೆ. ಆದ್ರೆ ಈ ಸತಿ ಅಲ್ಲಿ ಹೀರೋಯಿನ್ ಕೂತಿಲ್ಲ, ಅವಳ ಬದಲಾಗಿ ಅವಳ ಪ್ಲೇಸ್ ಅಲ್ಲಿ ಬೇರೆ ಒಬ್ರು ಬಂದು ಕೂತಿರ್ತಾರೆ. ಅದೇನು ಹೀರೋಯಿನ್ ಬಂದಿಲ್ವಾ ಅಂದಾಗ ಇಲ್ಲ ಅವರು ಕೆಲಸ ಬಿಟ್ಟು ಹೋಗಿದ್ದಾರೆ, ಇನ್ಮೇಲೆ ಈ ಪ್ರಾಜೆಕ್ಟ್ ನ ನಾನೇ ಹ್ಯಾಂಡಲ್ ಮಾಡೋದು ಅಂದಾಗ ಹೀರೋಗೆ ಸಖತ್ ಟೆನ್ಷನ್ ಆಗುತ್ತೆ. ಅವ್ರ ಬಾಸ್ ಹೇಳ್ತಾರೆ, ನಮ್ ಹೀರೋಯಿನ್ ಅವ್ರ ಬಾಸ್ ಈ ತರ ಅವಳು ಫಿಲ್ಮ್ ಗೋಸ್ಕರ ಇನ್ನಷ್ಟು ಸ್ವಲ್ಪ ಕಲಿಬೇಕಂತೆ, ಸೊ ಇನ್ಸ್ಟಿಟ್ಯೂಟ್ ಅಲ್ಲಿ ಜಾಯ್ನ್ ಆಗಿದ್ದಾಳೆ ಕಲಿಯೋದಿಕ್ಕೆ ಅಂತೆಲ್ಲ ಹೇಳ್ತಾರೆ. ಹೀರೋಗೆ ತುಂಬಾನೇ ಕೋಪ ಬರುತ್ತೆ. ಇನ್ನೊಂದ್ ಕಡೆ ಕಿಮ್ ನ ತೋರಿಸ್ತಾರೆ. ಅವ್ನ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಡ್ಯಾಶ್ ಕ್ಯಾಮ್ ಅಲ್ಲಿ ಸಿಕ್ಕಿರೋ ಆ ನಂಬರ್ ನ ಚೆಕ್ ಮಾಡಿದ್ರೆ ಆ ಡೀಟೇಲ್ಸ್ ಗೊತ್ತಾಯ್ತು ಅಂದಾಗ ಹಾ ಸರ್ ಡೀಟೇಲ್ಸ್ ಎಲ್ಲ ಗೊತ್ತಾಯ್ತು ತಗೊಳ್ಳಿ ನೋಡಿ ಅಂತ ಹೇಳಿ ಅದ್ ಯಾವ ಟ್ಯಾಕ್ಸಿ ಕಂಪನಿ ಅದನ್ನೆಲ್ಲ ನೋಡಿಟ್ಕೊಂಡಿರ್ತಾರೆ. ಇಲ್ಲಿ ಹೀರೋ ಕೂಡ ಇವಾಗ ಯೋಚನೆ ಬಂತು, ಇವಾಗ ಅವ್ಳು ಕೆಲಸ ಬಿಟ್ಟು ಹೊಟ್ಟೋದ್ಲಲ್ಲ, ಈ ವಾಚ್ ಹೆಂಗಪ್ಪ ಅವಳ ಹತ್ರ ಕೊಡೋದು ಅಂತ. ಆ ಟೈಮಲ್ಲಿ ಅವ್ರ ಅಸಿಸ್ಟೆಂಟ್ ಕಾರ್ ತಗೊಂಡ್ ಬಂದ್ಬಿಟ್ಟು ಸರ್ ಬನ್ನಿ ಹೋಗೋಣ ಅಂತ ಕರೀತಾನೆ. ಇವ್ನು ಇನ್ನೇನ ಕಾರ್ ಹತ್ರ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಆ ವಾಚ್ ನ ನೋಡ್ತಾ ಇದ್ದಲ್ವಾ, ಅವ್ನಿಗೊಂಥರ ಫೀಲಿಂಗ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಆಲ್ರೆಡಿ ನಾನು ಇದನ್ನ ಆಪರೇಟ್ ಮಾಡಿರೋ ತರ ಫೀಲ್ ಬರ್ತಾ ಇದೆಯಲ್ವಾ ಅಂತ. ಅಷ್ಟೇ ಅಲ್ಲ, ನಮ್ಮ ಹೀರೋಯಿನ್ ನ ಇವನು ನೋಡದೆ ಇರೋದ್ರಿಂದಾನೆ ಇವನ ಸಾಂಗ್ ನ ಕಂಪೋಸ್ ಮಾಡಿರೋದಿಲ್ಲ, ಹೀರೋಯಿನ್ ಗೋಸ್ಕರ ಒಂದು ಸಾಂಗ್ ನ ಕಂಪೋಸ್ ಮಾಡಿರ್ತಾನಲ್ಲ, ಅದನ್ನ ನಮ್ ಹೀರೋಯಿನ್ ಅವಳ ಸ್ಕ್ರಿಪ್ಟ್ ಗೋಸ್ಕರ ಯೂಸ್ ಮಾಡ್ಕೊಂಡಿರ್ತಾಳೆ. ಆ ಲಿರಿಕ್ಸ್ ನೆಲ್ಲ ನೋಡ್ತಾ ಇದ್ರೆ ಇವ್ನ್ ಏನೋ ಅದನ್ನ ಕಂಪೋಸ್ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಇದೇ ಟೈಮಲ್ಲಿ ಆ ಕಿಮ್ ಅವ್ರು ಕೂಡ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ರಲ್ವಾ, ಈಗ ಟ್ಯಾಕ್ಸಿ ಕಂಪನಿ ಹತ್ರನೇ ಹೋಗ್ಬಿಟ್ಟು ಅವ್ನ ಫೋಟೋನೆಲ್ಲ ತೋರಿಸ್ಬಿಟ್ಟು ಅವ್ನು ಇವತ್ತು ಕೆಲ್ಸಕ್ಕೆ ಬರ್ತಾರ ಅಂತ ಕೇಳಿದಾಗ ಅವ್ರು ಕೂಡ ಇವತ್ತು ಅವ್ನ ಶೆಡ್ಯೂಲ್ ಇದೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ಇವ್ರಲ್ಲೇ ವೇಟ್ ಮಾಡ್ತಾ ಇರ್ತಾರೆ. ಹಂಗೆ ಇವಾಗ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ನಮ್ ಹೀರೋಯಿನ್ ಯಾವ್ದೋ ಒಂದು ಬಾರಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವರ ಬಾಸ್ ಒಂದು ಆಡಿಯೋನ ಕಳ್ಸಿರ್ತಾರೆ, ಜೊತೆಗೆ ಒಂದು ಮೆಸೇಜ್ ನ ಕೂಡ ಕಳ್ಸಿರ್ತಾರೆ. ನೀನ್ ಸ್ಕ್ರಿಪ್ಟ್ ಅಲ್ಲಿ ಬರ್ದಿರೋ ಆ ಸಾಂಗ್ ನ ಹೀರೋನೇ ಕಂಪೋಸ್ ಮಾಡಿ ಕಳ್ಸಿದಾನೆ ಅಂತ. ಇವಳು ಅದನ್ನ ಓಪನ್ ಮಾಡಕ್ ಮುಂಚೆನೆ ಇವಳಿಗೊಂದು ಯೋಚನೆ ಬರೋದು, ಅವ್ರ ಅಜ್ಜಿ ಹೇಳಿರ್ತಾರಲ್ವಾ ನೆನಪುಗಳು ಅನ್ನೋದು ತುಂಬಾನೇ ಅಪರೂಪದ್ದು, ಬ್ರೈನ್ ಮರ್ತ್ರೆ ಕೂಡ ಮನ್ಸು ಮರೆಯಲ್ಲ ಅಂತ. ಅವಾಗವಾಗ ಟೈಮ್ಗೆ ಅಗತ್ಯ ಇರೋ ತರ ಅದು ಎತ್ತಾಕುತ್ತೆ ಅಂತ. ಸೊ ಅದೇ ತರ ಇವಾಗ ಹಾಡ್ನ ಕೇಳ್ತಾ ಇದ್ರೆ ಹೀರೋಗಿನ್ ಎಷ್ಟು ನೆನಪಿದ್ರೆ ಅವ್ನು ಈ ಸಾಂಗ್ ನ ಅದೇ ತರ ಕಂಪೋಸ್ ಮಾಡಿರ್ತಾನೆ, ಎಷ್ಟು ದಿನ ಆಯ್ತಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋಗ ಫೀಲ್ ಕಡಿಮೆ ಆಗಿಲ್ಲ ಅಂತ ಕಾಣಿಸುತ್ತೆ, ಅದೇ ಫೀಲ್ ಅಲ್ಲೇ ಆ ಸಾಂಗ್ ನ ಮಾಡಿರ್ತಾನೆ. ಈ ಕಡೆ ಕಿಮ್ಮು ಮತ್ತೆ ಇನ್ನೊಂದು ಪೊಲೀಸ್ ಆಫೀಸರ್ ಕೂಡ ಅವನ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಇನ್ ಸ್ವಲ್ಪ ಹೊತ್ತು ನಿಜಕ್ಕೆ ಬಂದ್ಬಿಡ್ತಾನೆ, ಹುಷಾರಾಗಿರ್ಬೇಕು, ಪೊಲೀಸ್ ಆಫೀಸರ್ಸ್ ಗೆಲ್ಲ ಇನ್ಫಾರ್ಮ್ ಮಾಡಿದ್ರ ಬ್ಯಾಕಪ್ ಗೆಲ್ಲರೂ ಬರ್ತಾ ಇದಾರ ಅಂದಾಗ ಅವ್ನ್ ಕೂಡ ಆ ಸರ್ ಎಲ್ಲ ಬರ್ತಾ ಇದಾರೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅವ್ನ ಇನ್ನೊಂದು ವಿಷಯ ಕೂಡ ಹೇಳ್ತಾನೆ, ಇವನಿಗೆ ದೊಡ್ಡ ಚರಿತ್ರೆನೇ ಇದೆ ಅಂತ ಕಾಣುತ್ತೆ ಸರ್. 2008 ಅಲ್ಲಿ ಕೂಡ ಏನೋ ಒಂದು ಕೊಲೆ ಎಲ್ಲ ಮಾಡಿದಾನಂತೆ, ಆರೋಪದಿಂದ ಅವನು ಜೈಲ್ಗೆಲ್ಲ ಕೂಡ ಹೋಗ್ಬಿಟ್ಟು ಬಂದಿದ್ದಾನೆ. ಇಂಥವ್ನ ಹಿಡಿಯೋದ್ರಲ್ಲಿ ನಮ್ಗೆ ಸ್ವಲ್ಪ ಹೆಮ್ಮೆನೆ ಅಲ್ವಾ ಸರ್, ಯಾಕಂದ್ರೆ ಆ ಟೈಮ್ ಎಲ್ಲ ಕೇಸ್ ನ ಹ್ಯಾಂಡಲ್ ಮಾಡಿದ್ ಬೇರೆ ಯಾರು ಅಲ್ಲ ನಿಮ್ ತಂದೆನೆ ಅಂದಾಗ ಕಿಮ್ಗೆ ಇವಾಗ ಈ ವಿಷಯ ಗೊತ್ತಾಗ್ತಾ ಇರೋದು. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಕಿಲ್ಲರ್ದು ಕಾರ್ ಕೂಡ ಆ ಕಡೆ ಬರುತ್ತೆ. ನಮ್ಮ ಕಿಮ್ ಹೋಗ್ಬಿಟ್ಟು ಕೇಳ್ತಾನೆ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಬನ್ನಿ ಅಂತ. ಆದ್ರೆ ಆ ಕಿಲ್ಲರ್ ಬಂದು ಆಪೋಸಿಟ್ ಅಲ್ಲಿರೋ ಇನ್ನೊಂದು ಆಫೀಸರ್ ಪಾಕೆಟ್ ಅಲ್ಲಿರೋ ಐಡಿನ ನೋಡ್ಬಿಟ್ಟ, ಅದು ಪೊಲೀಸ್ ಅವ್ರು ಯೂಸ್ ಮಾಡೋ ತರ ಐಡಿ. ಅಷ್ಟೇ ಆ ಡೋರ್ ಅಲ್ಲೇ ನಮ್ ಕಿಮ್ನ ತಳ್ಬಿಟ್ಟು ಅವ್ನ ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಟ್ಟ. ಇವ್ರಿಬ್ರು ಅವ್ರನ್ನ ಚೇಸ್ ಮಾಡಕ್ಕೆ ಶುರು ಮಾಡಿದ್ರು. ನಮ್ ಹೀರೋ ಬಂದ ವಾಚ್ ನ ರೋಡ್ ಅಲ್ಲಿ ಇಟ್ಕೊಂಡು ನಿಂತಿರ್ತಾನೆ. ಅವ್ರ ಅಸಿಸ್ಟೆಂಟ್ ಬಂದು ಸರ್ ಇಲ್ಲೇ ಇರಿ ಬಂದ್ಬಿಡ್ತೀನಿ ಅಂತ ಹೋಗಿರ್ತಾನಲ್ವಾ. ಆ ಟೈಮಲ್ಲಿ ಅದನ್ನ ನೋಡ್ತಾ ಇದ್ರೆ ಮತ್ತೆ ಅವ್ನಿಗದು ನೆನಪು ಬರ್ತಾ ಇರತ್ತೆ, ವಾಚ್ ನ ನಾನು ಆಲ್ರೆಡಿ ನೋಡಿದೀನಲ್ವಾ ಅನ್ನೋ ತರ. ಆ ಟೈಮಲ್ಲಿ ಆಪೋಸಿಟ್ ಅಲ್ಲಿ ಒಂದು ಚಿಕ್ಕ ಹುಡುಗಿಯ ಯೆಲ್ಲೋ ಕಲರ್ ಛತ್ರಿನ ತಗೊಂಡು ಅಲ್ಲಿಂದ ಹೋಗೋದನ್ನ ನೋಡಿದ್ರೆ ಇವನಿಗೆ ಅದು ಹೀರೋಯಿನ್ ತರನೇ ಕಾಣಿಸ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕೂಡ ಬಾರ್ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಫಸ್ಟ್ ನಮ್ ಹೀರೋನ ನೋಡ್ಬೇಕಾದ್ರೆ ಒಂದು ಛತ್ರಿನ ಯೂಸ್ ಮಾಡಿರ್ತಾಳಲ್ಲ ಯೆಲ್ಲೋ ಕಲರ್ ಛತ್ರಿ, ಅದನ್ನೇ ತಗೊಂಡು ಹೋಗ್ತಾ ಇರ್ತಾಳೆ. ಇಲ್ಲಿ ಆಪೋಸಿಟ್ ಅಲ್ಲಿ ಇರೋ ಹುಡುಗಿ ನಮ್ ಹೀರೋಯಿನ್ ತರ ಇರೋದ್ರಿಂದ ಇವನ್ಗೆ ಆಲ್ಮೋಸ್ಟ್ ಎಲ್ಲಾ ನೆನಪುಗಳು ಬಂತು. ಫಸ್ಟ್ ಅವಳನ್ನ ಮೀಟ್ ಮಾಡಿದ್ದು, ಹೀರೋಯಿನ್ ಹೆಸರು ಕುಕ್ಕೊಂಡು ಓಡೋಗಿದ್ದು ಅಂತ ಹೇಳಿ ಅದ್ ನೆನಪು ಬಂದ್ಬಿಟ್ಟು ಇವಾಗ ಮತ್ತೆ ಅವನು ಹೀರೋಯಿನ್ ಹೆಸರನ್ನ ಕಡ್ಕೊಂಡು ಮೇನ್ ರೋಡ್ ಗೆ ಓಡಕ್ಕೆ ಶುರು ಮಾಡ್ಬಿಟ್ಟ. ಬಟ್ ಸೆಂಟರ್ ರೋಡ್ ಅಲ್ಲಿ ಅವ್ನಿಗೊಂಥರ ತಲೆನೋವು ಬಂದ್ಬಿಡ್ತು, ತಲೆ ಹಿಡ್ಕೊಂಡು ನಿಂತಿರ್ತಾನೆ. ಇಲ್ಲಿ ಏನ್ ಟ್ವಿಸ್ಟ್ ಅಂದ್ರೆ ಇದೇ ರೋಡ್ ಅಲ್ಲೇ ಅಸೈಕೋ ಕೂಡ ಕಾರ್ ಓಡಿಸ್ಕೊಂಡ್ ಬರ್ತಾ ಇರೋದು. ಆಲ್ಮೋಸ್ಟ್ ನಮ್ ಹೀರೋನ ಡಿಕ್ಕಿ ಹೊಡಿಯೋ ತರ ಬಂದ್ಬಿಟ್ಟ. ಆದ್ರೆ ಹೆಂಗೋ ದೇವ್ರ ತರ ಕಿಮ್ ಸೆಂಟರ್ ಗೆ ಬಂದು ಆ ಸೈಕೋದು ಕಾರ್ನ ಆಕ್ಸಿಡೆಂಟ್ ಮಾಡ್ಬಿಟ್ಟ. ಆದ್ರೆ ಇಲ್ಲಿ ನಮ್ ಹೀರೋ ಬಂದು ಹೀರೋಯಿನ್ ಹೆಸರನ್ನ ಜೋರಾಗಿ ಕೂಗ್ತಾ ಇದ್ದ ಅಲ್ವಾ, ಅದು ನಮ್ ಹೀರೋಯಿನ್ ಗೆ ಸ್ವಲ್ಪ ದೂರದಲ್ಲಿದ್ದಾಳೇನೋ, ಅದು ನಮ್ ಹೀರೋಯಿನ್ ಗೆ ಕೇಳಿಸುತ್ತೆ, ಯಾರೋ ನನ್ನ ಹೆಸರು ಕರೀತಾ ಇದಾರಲ್ವಾ ಅಂತ ಹೇಳಿ ತಿರುಗಿ ನೋಡ್ತಾಳೆ. ಬಟ್ ಅಲ್ಲಿ ಹಿಂದ್ಗಡೆ ಯಾರು ಇಲ್ಲ. ಇಲ್ಲಿ ಹೀರೋ ಕೂಡ ಹಂಗೆ ತಲೆ ಹಿಡ್ಕೊಂಡು ಕೆಳಗಡೆ ಬಿದ್ಬಿಟ್ಟಿದ್ದ ಅಲ್ವಾ, ಆಕ್ಸಿಡೆಂಟ್ ಏನಾಗಿಲ್ಲ ಬಟ್ ತಲೆ ಹಿಡ್ಕೊಂಡು ಕೆಳಗಡೆ ಬಿದ್ದಿರೋದ್ರಿಂದ ಅವ್ನಿಗೆ ಕಂಪ್ಲೀಟ್ ಆಗಿ ಎಲ್ಲಾ ನೆನಪು ಬಂದ್ಬಿಡ್ತು. ಸ್ಟಾರ್ಟಿಂಗ್ ಅವಳನ್ನ ನೋಡಿದ್ದು, ಅವಳ ಹತ್ರ ಮಾತಾಡಿರೋದು, ಮತ್ತೆ ಅವನಿಗೋಸ್ಕರ ಇವನ್ ಸಾಯ್ತಾನದಕ್ಕೋಸ್ಕರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು, ಅವನು ಲಾಸ್ಟ್ ಅಂಡ್ ಫೈನಲ್ ನೀರಲ್ಲಿ ಬಿದ್ದು ಸಾಯೋ ತರ ಆಗಿದ್ದು, ಪ್ರತಿ ಒಂದು ಅವನ್ಗೆ ನೆನಪು ಬಂದ್ಬಿಡ್ತು. ಬಟ್ ಇವಾಗ ಸದ್ಯಕ್ಕೆ ಜ್ಞಾನ ತಪ್ಪಿ ರೋಡ್ ಅಲ್ಲಿ ಬಿದ್ದಿದ್ದಾನೆ. ಏನಾಗುತ್ತೆ ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಪಾರ್ಟ್ ಫೈನಲ್ ಪಾರ್ಟ್, ಸೊ ಮಿಸ್ ಮಾಡ್ಕೊಂಡ್ಬಿಡಿ. ಆದಷ್ಟು ಬೇಗ ಅದನ್ನು ಅಪ್ಲೋಡ್ ಮಾಡ್ಬಿಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.